ಎಲ್ಲಾರು ಮಿಸ್ ಮಾಡ್ಕೊಂತೀರಾ ಅಲ್ಲಿ ಇವ್ರ ಮನೇಲಿ ಅವ್ರ ಮನೇಲಿ 4ನೇ ದಿನ ಹಾಕ್ ಬಂದು ಕಾರ್ನ್ಫ್ಲವರ್ ಅಯ್ಯೋ ಒಂದ್ ಕಣ್ ತಪ್ಸಿ ಬಂದ್ರೆ ಮತ್ತೆ ನೋಡಕತ್ತಾನ ಇದು ಅವಾಗಿಂದ ಮಾಡ್ತೇನೆ ಚುಯ್ಯ ಮಾಡ್ಸನ ಚಾಕ್ಲೇಟ್ ತಿಂತೀಯಾ ಮತ್ತ ತಿನ್ನಲ್ಲ ಓಕೆ ಇಷ್ಟು ಲೇಟ್ ಆಯ್ತು ನಾವಮ್ಮನ ಸಿಟ್ಟಾಗಿ ಫೋನ್ ಮಾಡೋದೇ ಬಿಟ್ಟಾರ ಬಂದ ಅಕ್ಕಿ ಅರ್ಜೆಂಟ್ ಅವ್ರ ಮನೆಗೆ ಹೋಗಿ ಖುಷಿಯಾಗಿ ಜೋರ್ ದಬ್ಬ ಕುಟ್ಟಕತ್ ಬಿಟ್ಟ ಬೇಗ ಕುಟ್ಟು ಬೇಗ ಹೋಗ್ಬಿಡೋಣ ಅಂತ ಹೋಗಿ ಆಮೇಲೆ ಏನು ಅಲ್ಲೆಲ್ಲ ಮಾಡಿರ್ತಾರಂತ ಮಮ್ಮ ಮಾಡೋದಂತ ಏನು ಬೇಡ ಚಿಕ್ಕಿ ಬೇಕು ಹಾಯ್ ಹಲೋ ವೆಲ್ಕಮ್ ಟು ದಿ ಫ್ಯಾಮಿಲಿ ವ್ಲಾಗ್. ಇವತ್ತು ಈವ್ನಿಂಗ್ ಸ್ಪೆಷಲ್ ಏನು ಮಾಡಕತ್ತೀವಿ ನಾವು ಅಂತಂದರೆ ಏನು ಮಾಡಕತ್ತೀರಿ ಸ್ಪೆಷಲ್? ಏನದು ಪನ್ನೀರ್ ಮಂಚೂರಿ. ನಮ್ಮ ರಶ್ಮಕ್ಕ ಏನು ಮಾಡತ್ತಾರ? ಪನ್ನೀರ್ ಮಂಚೂರಿ ರೆಡಿ ಮಾಡ್ಕೊಳ್ತೀವಿ. ಹಾ ಏನ್ ಮಾಡ್ಯಾರಂದ್ರೆ ಈ ಕೆಲಸ ಇದು ಹೋಗಿ ಪನ್ನೀರ್ ತಗೊಂಡು ಇದು ಫಸ್ಟ್ ಆಕ್ಚುಲಿ ಅದನ್ನ ಹೇಳ್ರಿ. ಇದು ನೀರು ಬೀಳ್ತೈತಿ. ಇದು ಪನ್ನೀರ್ ಇಟ್ಟಿವಿ ನೋಡ್ರಿ. ಇದು ಸುಮಾರು 1 kg ಅಷ್ಟು ಪನ್ನೀರು. ಲಾಸ್ಟ್ ಟೈಮ್ ಏನು ಅಣ್ಣ ಅತ್ತಿಗೆ ಜಮಖಂಡಿಗೆ ಹೋಗಿದ್ರಲ್ಲ, ಅಲ್ಲಿ ಉಮಾಶಂಕರ್ ಡೈರಿದ್ ನೀವು ನೋಡಿರ್ಬೋದು ಲಾಗಲ್ಲಿ. ಆ ಲಾಗಲ್ಲಿ ನಮ್ಮ ಕ್ಲೈಂಟ್ ಏನು ಬಂದಿದ್ರಲ್ಲ, ಅವರೇ ಮತ್ತೆ ಇವತ್ತು ಬರ್ಬೇಕಾದ್ರೆ 1 kg ಪನ್ನೀರು ಪ್ಲಸ್ ಪನ್ನೀರ್ ಸಿಕ್ಕಿರ್ಲಿಲ್ಲ, ಸೊ ಅದು ಮಿಸ್ ಆಗೈತಿ ಅಂತ ಹೇಳಿ ಪಾಪಿ ಸರಿ ನಮಗೆ ಪನ್ನೀರ್ ತಗೊಂಡು ಪ್ಲಸ್ ಅದ್ರ ಜೊತೆಗೆ ಕಾಲಕ್ಕಂದು ಮತ್ತೆ ಏನದು ಪೇಡ 2 ಸ್ವೀಟ್ಸ್ ತೊಗೊಂಡಿದ್ದಾರೆ. ಅದು ಸೊ ಆ ಪನ್ನೀರು ಇತ್ತು ಅಂತ ಹೇಳಿ ಪನ್ನೀರ್ ಮಂಚೂರಿ ಪ್ಲಾನ್ ಮಾಡಿದ್ದಾರೆ ಇವತ್ತು. ಬಟ್ ಏನ್ ಮಾಡ್ಯಾರ ಅಂದ್ರೆ ಇವ್ರು ಅದನ್ನ ತಗೊಂಡ್ ಹೋಗಿ ಪನ್ನೀರ ಫುಲ್ ಮೇಲ್ ಫ್ರೀಜರ್ ನಾಗ ಇಟ್ಬಿಟ್ಟಾರ. ಡೀಪ್ ಫ್ರೀಜರ್ ಗಟ್ಟಿ ಆಗ್ಬಿಟ್ಟೈತಿ. ಅದಕ್ಕ ನೀರ್ನಾಗ ಇಟ್ಟಿರಿ. ಅದೊಂದ್ ಸ್ವಲ್ಪ ನೀರ್ ನಾರ್ಮಲ್ ಈಗ ಬಂದ ಮೇಲೆ ಸೊ ಈ ತರ ಕ್ಯೂಬ್ಸ್ ಕಟ್ ಮಾಡಕ್ ಬಹಳ ನಿಜ ಆಗ್ತದೆ. ಈಗ ಇವು ಕರೆಕ್ಟ್ ಆಗ್ಯಾವ. ಇಷ್ಟು ಕ್ಯೂಬ್ಸ್ ಕಟ್ ಮಾಡ್ಕೋಬೇಕು. ಈರುಳ್ಳಿನೂ ಭಾಳ ಮಸ್ತ್ ಐತಿ ನೋಡಕ್ಕೂ, ಲೈಕ್ ಸಾಫ್ಟ್ ಆಗಿ ಚೆನ್ನಾಗೈತಿ. ಏನು ಕೆಮಿಕಲ್ ಮಿಕ್ಸ್ ಇರಲ್ಲ, ಅಲ್ಲಿ ಪ್ಯೂರ್ ಹಾಲಿನ ಮಾಡಿರ್ತಾರಲ್ಲ. ಸೇಮ್ ಏನ್ ಭಾಳ ಜಾಸ್ತಿ ಇಲ್ಲ ಇದಕ್ಕೆ ಇಷ್ಟ ಐಟಮ್ಸ್. ಓ ನೈಸ್, ಸೂಪರ್. ಸೊ ಏನ್ ಮಾಡತಾನಿಲ್ಲ ಅಣ್ಣ ಸ್ವಲ್ಪ ಬಿಸಿ ಅದಾನ. ನಾಳೆ ಕೆಲಸ ಐತಿ. ನಾಳೆ ಕಾಂಕ್ರೀಟ್ ಐತಿ. ಓಕೆ. ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕು. ಅದು RMCಗೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕು. ಪೇಮೆಂಟ್ ಅದೇನೋ ಪೇ ಒಳಗೆ ಆ್ಯಡ್ ಆಗೈತಿ. ಅದು ಯಾವಾಗ ಡಿಲೀಟ್ ಆಗೈತೆ ಗೊತ್ತಿಲ್ಲ. ಅವ್ರಿಗೆ ಪೇಮೆಂಟ್ ಮಾಡೋದ ಪಜಿತ್ ಆಗೈತಿ. ಅದಕ್ಕೆ ಈಗ ಅದನ್ನ ಮಾಡ್ಕೊಂತ ಕುಂತೀನಿ. ಓಕೆ, ಲೆಟ್ಸ್ ಕಂಟಿನ್ಯೂ ವಿತ್ ಪನ್ನೀರ್ ಮಂಚೂರಿ. ಪನ್ನೀರ್ ಮಂಚೂರಿ ತಿಂದಾದ್ಮೇಲೆ ಏನೈತಿ ನೆಕ್ಸ್ಟ್ ಪ್ಲಾನ್? ಆಕಿಗೆ ಮುಖದಾಗ ಖುಷಿ ನೋಡಲ್ಲಿ ಹಂಗ ಏನೈತಿ ಪನ್ನೀರ್ ಮಂಚೂರಿ ತಿಂದಾದ್ಮೇಲೆ ಪ್ಲಾನ್? ಗೋಯಿಂಗ್ ಟು ಹೋಮ್. ಯಾಕಂದ್ರೆ ಆಷಾಢಕ್ಕೆ ಮನೆಗೆ ಹೊಂಟಾಳ. ಸೊ ನಾನು ಅಣ್ಣ ಅತ್ತಿಗೆ ಹೋಗಿದ್ರಲ್ಲ ಜಮಖಂಡಿಗೆ, ಹಂಗ ದೊಡ್ಡ ಲಾಗ್ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಈಗ ಇಲ್ಲೇ 10 ನಿಮಿಷ ಏನ್ ಮಾಡ್ಲಿ ಹಂಗ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಪನ್ನೀರ್ ಮಂಚೂರಿ ಮಾಡೋದು ತೋರಿಸ್ತೀನಿ ಅಂತ. ಪನ್ನೀರ್ ಮಂಚೂರಿ ಮಾಡಾಕತ್ತಿದ್ವಿ. ಕಾರ್ನ್ ಫ್ಲವರ್ ಬೇಕಿತ್ತು. ಕಾರ್ನ್ ಫ್ಲವರ್ ಮನ್ಯಾಗ ಇರ್ಲಿಲ್ಲ. ಸೊ ಈಗ ಪನ್ನೀರ್ ಮಂಚೂರಿ ಮಾಡಾತಿದ್ವಾ. ಪನ್ನೀರ್ ಮಂಚೂರಿ ಮಾಡೋಬೇಕಾದ್ರೆ ಕಾರ್ನ್ ಫ್ಲವರ್ ಅಯ್ಯೋ ಒಂದು ಕಣ್ ತಪ್ಸಿ ಬಂದ್ರೆ ಮತ್ತೆ ನೋಡಕತ್ತಾನ. ನಾವು ರಿಶುಗ ಕಾಣಿಸ್ಲಾರ್ದ ಹೊರಗೆ ಹೊಂಟಿದ್ವಾ ಕಾರ್ನ್ ಫ್ಲೋರ್ ತರಕ. ಕಾರ್ನ್ ಫ್ಲೋರ್ ಖಾಲಿ ಆಗಿತ್ತು ಅಂತ ಹೇಳಿ ತಾಂಬ ಅಂತ ಹೊಂಟ್ವಿ. ಅವ್ನು ಅಲ್ಲಿಂದ ನೋಡಿಬಿಟ್ಟ. ಅಲ್ಲಿಂದ ನೋಡಿ ನಾನು ಹೋಗ್ತೇನೆ ಒಳಗೆ ಇಟ್ಕೊಳ್ಳೋದು ಬಿಟ್ಟು ಹೇಳಿ ಕಲೆ ಬಿದ್ದಾನೆ. ಮಳಿ ಇತ್ತಲ್ಲ, ಸೊ ಹಂಗೆ ಅವಾಯ್ಡ್ ಮಾಡಿದ್ವಿ ಕರ್ಕೊಂಡು ಹೋಗಕ್ಕಂತ ಹೇಳಿ. ಹಾ ಪಾಪ ಗುಂಡ ಅಳಾದೈತಿ. ಕಳ್ಸ್ ಬಾ 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 ಹೋಗೋಣ. ಬಾ ಆತ್ ಬಾ ರಿಶು ಹೋಗೋಣ. ಬಾ ಆತ್ ಬಾ ಕಳ್ಸ್ ಕರ್ಕೊಂಬ ಗುಂಡನ್. ನಾವೇನೋ ತಪ್ಸ್ಕೊಂಡು ಕಣ್ ತಪ್ಸಿ ಓಡ್ ಬಂದ್ವಿ ಅವನಿಂದ. ಬಟ್ ಹೆಂಗೋ ಸೌಂಡ್ ಕೇಳ್ಬಿಟ್ಟೈತೆ ಗುಂಡನಿಗೆ. ನಾವು ಆ್ಯಕ್ಚುಲಿ ಒಳಗೆ ಏನಾರು ಅಡುಗೆ ಮಾಡ್ತಿರ್ಲಿ ಏನೇ ಮಾಡ್ತಿರ್ಲಿ ಅಮ್ಮನ ಹತ್ರ ಕಳಿಸ್ತೀವಿ. ಪಾಪನ್ನ ಕಳಿಸಿ. ಸೊ ಅವಾಗೇನಾಗುತ್ತೆ, ಬಾ
ಆಟ ಆಡ್ತಿದ್ರೆ ನಾವು ಆರಾಮಾಗಿ ಆಡ್ಬೋದು. ಕಣ್ ತಪ್ಸಿ ಎಷ್ಟು ಹೆಂಗದ್ ಮಾಡೋದು ಇರ್ಲಿ ಬಾ ನನ್ ಹಾಯ್ ಮಾಡಲ್ಲಿ ಅಲ್ಲಿ ಅಂಗಡಿಗೆ ಅಲ್ಲಿ ಈಗ ಮಂಚೂರಿ ಮಾಡತ್ತೀವಲ್ಲಪ್ಪಿ ಅದಕ್ಕೆ ಫ್ಲವರ್ ಬೇಕಿತ್ತು. ಎಲ್ಲ ಇಲ್ಲೇ ಇಲ್ಲೇ ನೀ ಹೆಂಗತ್ತಿ ಹೋಗ್ತಾ ಚಾಚಾ ಚಾಚಾ ಅಂತ ಮ್ಯಾಲಿಂದ ಅಳಕತ್ತಾನ. ಆಯ್ತು ಬಾವ ಬರೋಣ. ನಾವ್ ಮನ್ಯಾಗ ಏನ್ ಮಾಡಕತ್ತೀವಪ್ಪಿ? ಹಾ ರಿಷು ಏನು ಅದೇನ್ ಹೇಳಿ ನೋಡೋಣ. ಇಲ್ಲಿ ಹಾಸ್ಪಿಟಲ್ ಐತ್ರಿ, ಅವಂಗ ಇಲ್ಲಿ ಬಂದಾಗ ಚೌಕಿ ಬೇಕಂತ ಕೇಳಿದಾಗ ಇಲ್ಲೇ ಹಾಸ್ಪಿಟಲ್ನಾಗ ಚುಯ್ಯ ಮಾಡ್ತಾರ ನೋಡ ಅಂತ ಹೇಳಿ ಹೆದರ್ಸ್ತೇವ ನಾವು. ಅದಕ್ಕೆ ಏನೈತೆ ಅಲ್ಲಿ ತೋರಿಸ್ಕೊಂಬಾ ಅಂತ. ಏನೈತಲ್ಲೇ? ಹಾಂ ಏನೈತಲ್ಲೇ? ಏನು ರಿಶು ಅದು ಏನದು? ಹೋಗ್ತೀಯಾ ಹಾಸ್ಪಿಟ್ಲಿಗೆ? ಹಾಂ ಯಾಕೆ ಬೇಡ? ಚುಯ್ಯ ಮಾಡ್ಸೋಣ? ಚಾಕ್ಲೇಟ್ ತಿಂತೀಯಾ ಮತ್ತೆ? ತಿನ್ನಲ್ಲ? ಓಕೆ ಗುಡ್ ಬಾಯ್ ಆಗಿಯಾ ನೀನು? ಹಾಂ ಹಾಂ ಮೊಬೈಲ್ ನೋಡ್ತೀಯಾ? ನೋಡಲ್ಲ? ಮೊಬೈಲ್ ನೋಡಿದ್ರ ಬತ್ತಡ ಏನ ತೋರಿಸು ಬತ್ತಡ ಹೆಂಗ? ಹಾಂ ಹೆಂಗ ತೋರಿಸು ಬರ್ತಡ? ಹಾಂ ಹಂಗ ಬತ್ತಡ ಮೊಬೈಲ್ ನೋಡಿದ್ರ ಬತ್ತಡ. ಇವಾಗ ನಾವೇನು ತಗೊಳಕ್ ಬಂದೀವಿ? ಹಾಂ ಏನು ತಗೊಳಕ್ ಬಂದೀವಿ ರಿಶು? ಕಾರ್ನ್ಫ್ಲವರ್. ಮನ್ಯಾಗ ಏನು ಮಾಡಕತ್ತೀವಿ ನಾವು? ಗೋಬಿ ಗೋಬಿ ಅಂತ ನೋಡ್ರಿ. ನಿಂಗೆ ಬೇಕಾ ಗೋಬಿ? ಇಲ್ಲಿ ನೋಡು ಕ್ಯಾಮ್ರಾ ನೋಡು. ಹೇಳ್ ಮತ್ ನೀನು ಅವ್ರಿಗೆ ವ್ಲಾಗ್ಸ್ ಮಾಡಕತ್ತೀನ್ರಿ ನಾನು ಅಂತ. ಹಾ ಮಿನಿ ವ್ಲಾಗರ್ ಆಗ್ಬಿಟ್ಟಾನ್ರಿ ರಿಶು ಇವಾಗ್ಲೇ. ಹ್ಞೂ ಕಾರ್ ಐತಿ. ಯಾವ ಕಾರ್? ಎಲ್ಲ ಕಾರ್ ಹೆಸರು ಹೇಳ್ತಾನ್ರಿ. MG, ಮಹೀಂದ್ರಾ, ಟಾಟಾ ಎಲ್ಲ ಕಾರ್ ಲೋಗೋ ನೋಡಿದ್ರೆ ಸಾಕು. ಇದು ತಿಂದ್ರೆ ಏನ್ ಮಾಡ್ಬೇಕು? ಅದ್ ಕೊಡ್ಸಿದ್ರಂದ್ರ ಅಲ್ಲೇ ಕರ್ಕೊಂಡು ಹೋಗ್ತೇನೆ ನಾ ಅಲ್ಲಿ ಪಕ್ಕಕ್ಕ. ಏನೈತಲ್ಲ ಹೋಗ್ಲಾ? ಹಾ ಬೇಕಾ ಚಿಪ್ಸ್ ಬೇಕಾ? ಹಾ ಗುಡ್ ಬಾಯ್. ಅಲ್ಲಿ ಹಾಸ್ಪಿಟಲ್ ಐತ್ರಿ, ಹಾಸ್ಪಿಟಲ್ ತೋರಿಸಿದ್ರೆ ಸಾಕು. ಏನ್ ಬೇಕು ಮತ್ತೆ? ಚಿಕ್ಕಿ ತಗೊಳ್ಳ? ಚಿಕ್ಕಿ ಬೇಕಾ? ಏನು ಬೇಡ? ಏನು ಬೇಡ? ಚಿಕ್ಕಿ ಬೇಕು? ಏನು ಬೇಡ ಅನ್ನಂಗಿಲ್ಲ ಅನ್ಕೊಂಡಿದ್ದೆ, ಬಟ್ ಚಿಕ್ಕಿ ಬೇಕಂತ. ಏನ್ ಇಸ್ಕೊಂಡ್ಯಾ? ಏನ್ ಇಸ್ಕೊಂಡಿ? ಏನದು? ಚಿಕ್ಕಿ. ನಿಂಗೆ ಚಿಕ್ಕಿ ಅಂದ್ರೆ ಇಷ್ಟನಾ? ನಿಂಗೆ ಚಿಕ್ಕಿ ಅಂದ್ರೆ ಇಷ್ಟನಾ? ಚಲೋ ಬಾಯ್ ಬಾಯ್. ಚಲೋ ಹಾಂ ಓ ನನ್ನ ಮೇಲೆ ಕೊಡು. ಪನ್ನೀರ್ ಮಂಚೂರಿ ಮಾಡಿ ನಾವು ತಿಂದು ಯಾವಾಗ ನಂಗೆ ಮನೆಗೆ ಬಿಟ್ಟು ಬರ್ತಾರೋ ಏನೋ ಇನ್ನೂ ಮಟ್ಟ ನಂಗೆ. ಅಲ್ಲಿ ಇದ್ರ ಕಡೆ ತಾರ್ ಜೀಪ್ ನಿಂತತಿ. ತಾರ್ ಜೀಪ್ ನೋಡಿ ಚಾಚಾ ತಾರ್ ಜೀಪ್ ಅಂತ ಕಂಡು ಹಿಡಿತಾನೆ ಅದನ್ನ. ಅಷ್ಟೊಂದು ವೀಲ್ಸ್ನಾಗ ಇದಿರ್ತದೆ ನೋಡಿ ಲೋಗೋ. ಅದು ನೋಡಿ ಚಾಚಾ ಮಹೀಂದ್ರ ಅಂತ ಬರ್ತಾರೆ ನೋಡಲ್ಲಿ ಅಂತ ಹೇಳ್ತಾನೆ. ಪಕ್ಕಕ್ಕೆ ಇನ್ನೊಂದು ಕಾರ್ ನಿಂತೈತಿ. ಆ ಕಾರಿಗೆ ಎಲ್ಲೂ ಲೋಗೋ ಇಲ್ಲ. ಆದ್ರೆ ಈ ಫೇಸ್ನಾಗ ಯಾವ್ದು ಲೋಗೋ ಇಲ್ಲ. ಬಟ್ ಚಾಚಾ ಸ್ಟ್ರೈಟ್ ಅಲ್ಲ, ಇದು ಸೈಡ್ ಫೇಸಿಂದ ಯಾವ್ದು ಇದು ಇಲ್ಲ, ಲೋಗೋ ಇಲ್ಲ ಅಲ್ಲಿ. ಯಾವ್ದು ಕಾರ್? ಕಿಯಾ ಕಾರ್ ಚಾಚಾ. ಕಿಯಾ ಕಾರ್ ಅಲಾಯ್ ವೀಲ್ಸ್ನಾಗ ಇಲ್ಲಿ ಕಿಯಾ ಅಂತ ಬರ್ದಾರ. ಅದು ನೋಡಿ ಕಿಯಾ ಕಾರ್ ಚಾಚಾ. ತಾನ ಕಲ್ತೈತಿ ಹುಂಡೈ ಅಂತ ನೋಡಿ ಲೋಗೋ ನೋಡಿ. ಇಲ್ಲಿ ಪನ್ನೀರ್ಗೆ ಈಗ ಇದನ್ ಮಾಡದ ಫ್ರೈ ಮಾಡ್ಬೇಕೇನ? ಫ್ರೈ ಅಂದ್ರೆ ಕಾರ್ನ್ ಫ್ಲೋರು ಮತ್ತು ನಂದು ಒಂದು ಏನಾರು ಇರಲಿ, ನಾನು ಒಂದು ಸ್ವಲ್ಪ ಏನಾರು ಮಾಡೋದು. ಹಾಂ ಕಾರ್ನ್ ಫ್ಲೋರ್ ಓಕೆ. ಹಾಂ ಒಂದು ಸ್ಪೂನು,
2 ಸ್ಪೂನು 3 ಸ್ಪೂನು 3.5 ಅನ್ಕ ನೋಡ ಮತ್ತೆ ಇದು ಮೈದಾ ಹಿಟ್ಟಿದು. ಇದು ಮೈದಾ ಹಿಟ್ಟು 1 2 3 ಇದು ಒಂದು ಸ್ವಲ್ಪ ಮೈದಾ ಸ್ವಲ್ಪ ಒಂಚೂರು ಜಾಸ್ತಿ ಇದ್ರೂ ಅಡ್ಡಿ ಇಲ್ಲ. ಉಪ್ಪು ಉಪ್ಪು ಈ ಕಡೆ ಇದು ಮಂಚೂರಿಗೆ ಗೊತ್ತಿಲ್ಲ ಇದು ಸಾಸ್ ಇದು ಈರುಳ್ಳಿ ಬೆಳ್ಳುಳ್ಳಿ. ಬೇಗ ಬೇಗ ನಾನು ಮನೆಗೆ ಹೋಗ್ಬೇಕು. ಬನ್ನಿ ಮಂಚೂರಿ ತಿಂದು ನಾವು ಹೆಂಗೈತಿ ಏನು ನೋಡ. ಇದು ಪೆರಿ ಪೆರಿ ಮಸಾಲ. ಉಪ್ಪು ಸ್ವಲ್ಪ ಉಪ್ಪು ಹಾಕು ಒಂದು ಸ್ವಲ್ಪ ಸಾಕು. ಹಾಕಿ ಸ್ವಲ್ಪ ಹಿಡಿತೈತಿ. ಹಾಕು ಸಾಕು. ಸ್ವಲ್ಪ ಹಾಕು. ಅಲ್ಲ ಮತ್ತೆ ಅಲ್ಲಿ ಹಾಕೋಣ ಇದಕ್ಕೆ ಜಾಸ್ತಿ ಸ್ವಲ್ಪ ಚಿಲ್ಲಿ ಪೌಡರ್. ಈ ಕೈ ಆಡಿಸ್ಬಾರ ಅಲ್ಲಿ ಕೈ ಆಡಿಸ್ಲ ಮತ್ತು ಇಷ್ಟು ಕ್ರೆಡಿಟ್ ನಂಗೆ ಬರ್ತದೆ ನೋಡು. ನಿಮ್ಗೆ ಬಂದ್ರೇನ ನಮಗೆ ಬಂದ್ರೇನ ಎಲ್ಲ ಒಂದೇ. ಅಲ್ಲೇ ಸ್ವಲ್ಪ ಕಾರ್ನ್ಫ್ಲೋರ್ ಬೇಕು. ಇವ್ರು ನಮ್ಮ ಕ್ಲೈಂಟ್ ನಮ್ಮ ಸರ್ ವಿನೋದ್ ಸರ್ ಲಾಸ್ಟ್ ಟೈಮ್ ಇದ್ರಾಗ ಹಾಕಿದ್ ಹೇಳಿದೆ. ಹೇಳಿದೆ ಅವರ ಜಮಖಂಡಿ ಸರ್ ಅಂತ ಹೇಳಿದ್ನಲ್ಲ, ಅವರು ಅಲ್ಲೇ ಉಮಾಶಂಕರ್ ಡೈರಿಯಿಂದನೇ ತಂದು ಕೊಟ್ಟಿರೋದು. ಹುಬ್ಳಿಗೆ ಬರ್ತಾ ಇದ್ರು ತಗೊಂಬಂದು ಕೊಟ್ಟಿದ್ರು. ಇದು ಪ್ಲಸ್ ಸ್ವೀಟ್ಸ್ ಎಲ್ಲ ತಂದು ಕೊಟ್ರು ಅಂತ ಹೇಳಿದ್ರು. ಹೌದು ಈ ಬರೀ ಪನ್ನೀರ್ ಅಷ್ಟೇನಾ ಮತ್ತೆ ಅವ್ರು ಆಲೂಗಡ್ಡೆ ಏನಾರು ಹಚ್ಬೇಕಾ? ಏನಿಲ್ಲ, ಪನ್ನೀರ್ ಅಷ್ಟೇ ಅನ್ಸುತ್ತೆ. ಬರೀ ಪನ್ನೀರ್ ಮಂಚೂರಿ ಅಷ್ಟೇ. ಪನ್ನೀರ್ ಮಂಚೂರಿ ಅಷ್ಟೇ. ಓಕೆ, ನೀರು ಹಾಕಲ್ಲ ಈಗ ಅದಕ್ಕೆ? ನೀರು ಹಾಕ್ಬೇಕೇನು? ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಬೇಕು. ಹಾಕ್ತೀನಿ ನೀರು, ಭಾಳ ಹಾಕ್ಬಾರ್ದು. ಮತ್ತೆ ಹಾಕ ಅಮ್ಮ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋರಿ, ಅದು ಕೋಟ್ ಹಾಕ್ಬೇಕು. ನೀ ಕೈಗೆ ಹಾಕ್ತೀನಿ, ಕೈಯಿಂದನೇ ತುಂಬಿಸ್ಕೋಬೇಕು. ಸ್ವಲ್ಪ ಹಂಗೆ. ಇನ್ನು ಸ್ವಲ್ಪ ಇದು ಬೇಕಾ ಇದು ಪೌಡ್ರು? ಇದು ನೀವು ಕೈಯಾಡಿಸ್ಬೇಡ, ನಂಗೆ ಗೊತ್ತಾಗೋದು. ಸುಮ್ಮನೆ ಅವ್ರ ಕೆಲಸ ಅವ್ರವರೇ ಮಾಡಬೇಕು. ನಮ್ದೇನಿದ್ರು ನೀವು ಚಮಚ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು ನೋಡಿ. ಒಂದೊಂದು ಇಷ್ಟು ಬೆಳ್ಳುಳ್ಳಿ ಎಷ್ಟು ಸತಿಗೆ ರಾತ್ರಿ ನಾಳೆ ಹಾಕತ್ ನೀವು ಹೋಗೋದು. ಬೇಗ ಹೆಚ್ಚಬೇಕು. ಇವು ಹಿಂಗೆ ಏನಾರ ಆಗಲಿ ಚಾಪಿಂಗ್ ಸಣ್ಣ ಮಾಡೋದ್ರಾಗ ನಮ್ಮ ಬೃಂದಕ್ಕೆ ಎಕ್ಸ್ಪರ್ಟ್. ಸಣ್ಣ ಕೆಲಸ ಇವಾಗಲೂ ಒಂದೊಂದು ಪನ್ನೀರ್ ಕ್ಯೂಬ್ಸ್ ಇವು ಆಗಿರೋವು. ಏನದು ಎಲ್ಲರೂ ಅದು ಚಪಾತಿದೆ ಕೇಳಕತ್ತ. ಲಾಸ್ಟ್ ವಿಡಿಯೋ ಮಾಡಿ ಹಾಕಿದ್ವಲ್ಲ ಇನ್ಸ್ಟಾಗ್ರಾಮ್ ಅದು. ಇನ್ಸ್ಟಾಗ್ರಾಮ್ನಾಗೆ ನಮ್ಮ ಬೃಂದಕ್ಕ ಇದನ್ನ ಮಾಡಿದ್ಲ, ಯಾವ್ದು ಮೆಂತ್ಯ ಕಡುಬು. ಅದ್ರಲ್ಲಿ ಕಟ್ ಮಾಡಿರೋ ಚಪಾತಿ ಪೀಸ್ ಏನ್ ಮಾಡ್ಬೇಕಂತ ಎಡಿಟಿಂಗ್ ಅಲ್ಲಿ ಮಿಸ್ ಆಗ್ಬಿಟ್ಟೆ. ಅದಕ್ಕೆ ಎಲ್ಲದಕ್ಕೂ ಹೇಳೋ ಬದ್ಲಿ ಈಗ ಕಮೆಂಟ್ಸಿಗೆ ಪಿನ್ ಮಾಡಿ ಹಾಕ್ಬಿಟ್ಟೆ. ನೋಡಿ ಪನ್ನೀರ್ ಕ್ಯೂಬ್ಸ್ ಅವೆಲ್ಲ ಇದನ್ನ ಮಾಡಿ ಕಾರ್ನ್ ಫ್ಲೋರು ಮತ್ತು ಇದ್ರಲ್ಲೆಲ್ಲ ಚೆನ್ನಾಗಿ ಬಂದು ನೋಡಿ. ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಡೋಣ ಒಂದೇ ಸಲ. ಈ ನೆಕ್ಸ್ಟ್ನೇ ರೌಂಡ್ ಇವತ್ತು ಮುಗಿಯೋದು 10 ಗಂಟೆ ಮಟ್ಟ ಹಾಕತ್ತಿದ್ದು ಪನ್ನೀರ್ ಮಂಚೂರಿ ಮಾಡೋದು. ಹಂಗಂದ್ರೆ ಬಂದಕ್ಕ ಇವತ್ತು ಹೋಗಿಲ್ಲ. ನಾಳೆ ಶುಕ್ರವಾರ. ಅವ್ರ ಮನೆಗೂ ಇಂಥ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಿರ್ತಾರ. ರಿವೆಂಜ್ ಇದು. ಅಲ್ಲಿಂದ ಬರಕರ ಮಂಗಳವಾರ ಬಂತು, ಸೋಮವಾರ ಬಂತು, 9 ದಿನ 11 ದಿನ ಅಂತಿರ್ಲ. ನಾನು ಇಲ್ಲಿಂದ ಎಷ್ಟು ದಿನ ಲೇಟಾಗಿ ಹೋಗ್ತೀನಿ, ಅಲ್ಲಿಂದ ಬರೋದು ಲೇಟ್ ಆಗ್ತೈತೆ ನೋಡ್ರಿ. ಹಂಗಂದ್ರೆ ಹಂಗಿಲ್ಲ. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಉಳ್ಳಾಗಡ್ಡಿ, ಸ್ವಂತ ಅಣ್ಣನ ಕೈಯಿಂದ ಹೆಚ್ಚಿರ್ತಕ್ಕಂಥ ಈ ಈರುಳ್ಳಿ, ಉಳ್ಳಾಗಡ್ಡಿ, ಸ್ವಂತ ಅಣ್ಣನ ಕೈಯಿಂದ ಹೆಚ್ಚಿರ್ತಕ್ಕಂಥ ಕ್ಯಾಪ್ಸಿಕಮ್ ಕನ್ನಡದಾಗ ಏನಂತ? ಅಕ್ಕ ಹೆಚ್ಚಿರೋ ಅಂತ ಈರುಳ್ಳಿ. ಓಕೆ ಆಯ್ತು, ಇಬ್ರು ಒಂದೇ ಅಲ್ಲ, ಅದಕ್ಕೆ ಹೇಳಿದ್ದು. ಆತಕ್ಕ ಅಕ್ಕಂದ್ರ ಮೇಲೆ. ಓಕೆ. ಶುಂಠಿ ಪೇಸ್ಟ್ ಹೇಳಿದೆ ನೀನು, ಈಗ ಹೇಳಕತ್ತಿ. ಶುಂಠಿನೂ ಎರಡನ್ನೂ ಇದನ್ನ ಹೇಳಿದ್ನಲ್ಲ. ಇಲ್ಲ ಇಲ್ಲೇ 2 ನಿಮಿಷ ಹೆಚ್ಚಬಹುದು. ಶುಂಠಿ ಇಲ್ಲ, ಶುಂಠಿ ತರಬೇಕು. ಶುಂಠಿ ಇಲ್ಲ, ಈಗಾಗಲೇ ಕಾರ್ನ್ಫ್ಲೋರ್ ತಂದ್ವಿ. ನೆಕ್ಸ್ಟ್ ನಿಮ್ಗೆ ತೋರಿಸಿಲ್ಲ, ಅದು ಎಣ್ಣೆನೂ ಹೋಗ್ತಾ ಬಂದ್ವಿ. ಈಗ ಶುಂಠಿ ಖಾಲಿ ಅಂದ್ರೆ ಶುಂಠಿನೂ ಹೋಗ್ತಿರ್ಬೇಕು. ಈಗ ಮತ್ತೆ ಎಣ್ಣೆ ಇತ್ತು, ಕೋಕೋನಟ್ ಎಣ್ಣೆ, ತೆಂಗಿನ ಎಣ್ಣೆ ಒಳ್ಳೇದು ಅಂತ ತಂದ್ಬಿಟ್ಟೈತೆ. ಬಟ್ ಅದನ್ನ ಈಗ ಮಂಚೂರಿಗೆ ಹಾಕಿದ್ರೆ ಏನಾಕತ್ತೆ ಇವ್ರು ಬೇಗ ಮುಗಿಸೋಲ್ರು. ನಾನು ಆಮೇಲೆ ಬಂದಂಗೆ ಬಿಟ್ಟು ಬಂದು ಆಮೇಲೆ ಮನೆಗೆ ವಾಪಸ್ ಬರಬೇಕು. ಹೋಗೋದೇ 9:30 ಮೇಲೆ ಆಯ್ತು ಅಂದ್ರೆ ಬರೋದು ಇನ್ನೆಷ್ಟೊತ್ತಾಗುತ್ತೆ. ಏನು ಮಾಡಕತ್ತ ನಮ್ಮ ಗುಂಡಣ್ಣಿಲಿ?
ಏನು ಹಚ್ಕೊಡ್ಬೇಕು ನಿನಗೆ? ಆಸೆ ಎದ್ರಾಗ ಬರ್ತೈತಿ? ಅದ್ರಾಗ ಬರಂಗಿಲ್ಲ, ಅದು ಕಾರ್ನಾಗ ಅಷ್ಟೇ ಬರ್ತದ. ಬತಡ ಬತಡ ಅಪ್ಪಾಜಿ, ಅದು ಟಿವಿ ಒಳಗೆ ಬರಂಗಿಲ್ಲ ನೋಡ್ರಿ. ಗುಂಡ ಹಂಗೆ ಅವನಿಗೆ ಆಟ ಆಡ್ಸೋರ್ಗು ಸುಮ್ಮನೆ ಇರ್ತಾನೆ. ಯಾರಾದ್ರೂ ಟಿವಿ ಆನ್ ಮಾಡಿದ್ರೆ ಸಾಕು, ಸಾಂಗ್ ಹಚ್ಚು, ಅದು ಹಚ್ಚು ಅಂತೇಳಿ. ಇಲ್ಲ 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 ಬಾ ಅಲ್ಲಿ ಎದಕ್ಕೆ ಇಲ್ಲಿ ಕಳ್ಸಿವಿ ಅಂದ್ರೆ, ನಾವು ಅಲ್ಲೇನಾದರೂ ಅಡುಗೆ ಮಾಡ್ಬೇಕಾದ್ರೆ ಅಥವಾ ಇಲ್ಲೇನಾದ್ರು ವ್ಲಾಗಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ಬಂದು ನಿಂತು ಬಿಡ್ತೇನೆ, ನಾನು ಮಾಡ್ತೀನಿ ಅಂತ. ಈಗ ನೋಡಿ ಟಿವಿ ಒಂದಿನ ಅಜ್ಜಿ ನೋಡಕತ್ತಿದ್ರಲ್ಲ, ಆಸೆ ಎಂಬ ಸಾಂಗ್ ಹಚ್ಚಿರಿ ಆಫ್ ಮಾಡಿದ್ರು. ಟಿವಿ ಆಫ್ ಮಾಡಿದ್ರು. ಈಗ ಅವ್ನಿಗೆ ನಾವು ಯಾವುದು ಟಿವಿ ಅಭ್ಯಾಸ ಮಾಡಿಸಿಲ್ಲ, ಹಂಗೆ ಮತ್ತೇನು ಮೊಬೈಲ್ದು ಅಭ್ಯಾಸ ಮಾಡಿಸಿಲ್ಲ. ಓಕೆ ಓಕೆ ಹಾಂ. ಈ ಕಡೆ ಪನ್ನೀರ್ ಫ್ರೈ ಆಗುತ್ತೆ. ಓಹೋ, ಎರಡು ಕಡೆಗೂ ಕೆಲಸ. ಅಕ್ಕಿ ಅರ್ಜೆಂಟ್ ಅವ್ರ ಮನೆಗೆ ಹೋಗಿ ಖುಷಿಯಾಗಿ ಜೋರು ದಬ್ಬ ದಬ್ಬ ಕುಟ್ಟಕತ್ಬಿಟ್ಟ. ಬೇಗ ಬೇಗ ಕುಟ್ಟು ಬೇಗ ಹೋಗ್ಬಿಡೋಣ ಅಂತ, ಹೌದಿಲ್ಲ? ಈರುಳ್ಳಿ ಹುಷಾರು ಹುಷಾರು ಹುಷಾರು. ಇಲ್ಲ, ಲೈಟ್ ಬ್ರೌನ್ ಆದ್ಮೇಲೆ ನೋಡ್ರಿ, ಹಿಂಗ್ ಲೈಟ್ ಬ್ರೌನ್ ಆದ್ಮೇಲೆ ಹಾಂ, ಎಲ್ಲ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ, ಕ್ಯಾಪ್ಸಿಕಮ್, ಅದು ಸ್ವಲ್ಪ ಕರಿಬೇವು ಬೇಸಿ ಟಚ್ಚಿಗೆ. ಓಕೆ. ಇಲ್ಲಿ ಎಣ್ಣೆ 140 ಡಿಗ್ರಿ ಸೆಲ್ಸಿಯಸ್ನಾಗ ಕಾಯ್ತಿರ್ಬೇಕು, ಅವಾಗ ಚೆನ್ನಾಗಿ ಬರುತ್ತದೆ. ಹಿಂಗ್ ಸೌಂಡ್ ಬರ್ಬೇಕು. ಹಿಂಗೆ ಹಂಗಲ್ಲ, ಹಿಂಗೆ ಎತ್ತಿ ಹಿಂಗೆ ಕುಕ್ತಾರಲ್ಲ, ಕಟ್ 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 ಅಂತ ಬಿಡಿ. ಹಿಂಗದು ಹಿಂಗೆ ಕಟ್ ಕಟ್ ಅಂತ ಬರೋದ್ರೇನೆ ಮಜಾ. ಹೊರಗಿಂದ ತಂದಿವೇನೋ ಫೀಲ್ ಬರುತ್ತೆ ಅವಾಗ. ಸ್ವಲ್ಪ ಶುಂಠಿ ಪೇಸ್ಟ್ ಹಾಕೋಣ. ಶುಂಠಿ ಇದಕ್ಕೆ ಏನಂತಾರ, ಅಬಡ ಜಬಡ ಅಂತ. ಅಂದರೆ ಫುಲ್ ಸ್ಮ್ಯಾಶ್ ಆಗಿರಲ್ಲ, ಸ್ವಲ್ಪ ಅಬಡ ಜಬಡ ಸ್ಮ್ಯಾಶ್ ಆಗಿರುತ್ತದೆ. ಅದು ಆ್ಯಕ್ಚುಲಿ ಫುಲ್ ಸ್ಮ್ಯಾಶ್ ಆದಂಗೆ ಐತೆ. ಆಕಿ ಬೃಂದ ಊರಿಗೆ ಹೋಗೋ, ಮನೆಗೆ ಹೋಗೋ ಇದ್ರಾಗ ಅರ್ಜೆಂಟ್ನಾಗ ದಬ್ಬ ದಬ್ಬ ಕುಟ್ಟಿ ಇದು ಮಾಡ್ಬಿಟ್ಟಾಳ. ಗಮ್ ಅಂತಿದೆ. ಆ ಶುಂಠಿ ಬೆಳ್ಳುಳ್ಳಿ ಇದನ್ನ ಹಾಕಿದರೆ ಒಂಥರ ಇದು ಚೆನ್ನಾಗಿ ಬರುತ್ತೆ, ಒಂಥರ ಮಸ್ತ್ ಬರುತ್ತೆ. ಅದು ನಿಧಾನಕ್ಕೆ ಬೈಲಿ. ಒಂದು ಕಡೆಗೆ ಸಾಸ್ ರೆಡಿ ಆಗ್ತಿದೆ, ಇನ್ನೊಂದು ಕಡೆ ಪನ್ನೀರ್ ಡೀಪ್ ಫ್ರೈ ಆಗ್ತಿದೆ. ಒಂದು ಟ್ರಯಲ್ ಮಾಡಿದ್ದು ತಿಂದು ನೋಡೋಣ. ಅಲ್ಲ, ಪನ್ನೀರ್ ನಿಜವಾಗ್ಲೂ ಚೆನ್ನಾಗೈತೆ. ಚೆನ್ನಾಗೈತೆ. ಅವ್ರ ಮನೆಯಿಂದ ತಂದಿದೆ ಇದು, ಏನೋ ಅವರು ಜಮಖಂಡಿಯಿಂದ, ಯಾವುದು ಮುದೋಳು ಉಮಾಶಂಕರ್ ಡೈರಿ. ಹೋಗಿ ಹಿಂಗೊಂಡು ಚೆನ್ನಾಗಿದೆ. ಮೇಲ್ಗಡೆ ಇದು ಕ್ರಂಚಿ ಆಗೈತಲ್ಲ, ಗೋಬಿಗೆ ಎಲ್ಲ ಹಾಕ್ಬಿಟ್ರೂ ಚೆನ್ನಾಗಿ ಹಾಕತ್ತೆ. ಡ್ರೈ ಗೋಬಿ ತಗೊಂಡು ಮಾಡ್ಬೋದು. ಕತ್ರಿ ಸಾಸಸ್ ಇದಾವೆ. ಇದು ಸೆಜ್ವಾನ್ ಚಟ್ನಿ. ಶೆಜ್ವಾನ್ ಚಟ್ನಿ ಫ್ರೆಶ್ ಆಗಿ ತಂದಿರೋದು. ಈಗ ಡೇಟ್ ಐತಿ ಚೆಕ್ ಮಾಡ್ಬೇಕಪ್ಪ. ಈಗ ತಂದಿದ್ದೀನಿ. ಇನ್ನು ತಂದಿಡೋದಕ್ಕಿಂತ ಯಾವಾಗ ಬೇಕು ಅವಾಗ ಹಿಂಗೆ ಎಷ್ಟು ಬೇಕು ಅಷ್ಟು ಹಾಂ. ಅದು ನೋಡಿಲ್ಲ, ನಾವು ಮನೆಗೆ ಬಂದು ತಿನ್ಬೇಕಾದ್ರೆ ನೋಡ್ತೀವಿ, ಡೇಟ್ ಇದಾಗ್ಬಿಡುತ್ತೆ. ಯಾಕೆ ಫುಲ್ ಮೆತ್ತಗಿದ್ರ ಅಂತ ಆಮೇಲೆ ಡೇಟ್ ನೋಡ್ತೀನಿ, ಡೇಟ್ ಹೋಗ್ಬಿಡುತ್ತೆ. ಹೌದು. ಸೊ ಬರೋವಾಗನ ಈಗ ಅಂಗಡಿ ಒಳಗೂ ಯಾವಾಗ ತಂದಿಟ್ಟಿರ್ತಾರೆ. ಆಮೇಲೆ ಆಚಿ ಚಿಲ್ಲಿ ಪೌಡರ್ ಸಾಕು, ಖಾರ ಜಾಸ್ತಿ ಬೇಡ. ಎಲ್ಲ ಹಾಲು ಖಾಲಿ ಆಗಿದ್ದು. ಇದಕ್ಕೆ ಇವ 3 ಇಂಗ್ರೀಡಿಯೆಂಟ್: ಸೋಯಾ ಗ್ರೀನು, ಕೆಚಪ್ ಇಲ್ಲ, ಟೊಮೆಟೊ ಕೆಚಪ್, ಏ ಅಲ್ಲಿ ಮನ್ಯಾಗ ಏನು ಹೇಳ, ಗ್ರೀನ್ ಚಿಲ್ಲಿ ಸಾಸ್. ನೆಕ್ಸ್ಟ್ ಸೋಯಾ ಭಾಳ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹುಳಿ ಆಗ್ಬಿಡ್ತೈತೆ. ಇಷ್ಟೇ, ಹೌದಲ್ಲ ಅನ್ನಷ್ಟು. ಇವೆಲ್ಲ ಚೆನ್ನಾಗಿರ್ತಾವ. ಎಷ್ಟು ಕ್ವಾಂಟಿಟಿ ಯೂಸ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು. ಜಾಸ್ತಿ ಆದ್ರೆ ಇದು, ಕಡಿಮೆ ಆದ್ರೂ. ಟೊಮೆಟೊ ಸಾಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ಹಾಕಿ ಗರಂ ಮಸಾಲ ಒಂದು ಹಾಕಿ ತೋರಿಸಿದೆ.
ಇಲ್ಲ ಆಕತ್ತೆ. ಈಗ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಅಯ್ಯೋ ಉಪ್ಪು ಸಾಲ್ಟ್ ಹಾಕಿಲ್ಲ. ಸಾಲ್ಟ್ ಅಷ್ಟು ಸಾಕಾಗಲ್ಲ ಬಿಡಮ್ಮ. ಅದು ಎಲ್ಲಿಟ್ಟಿರು ಉಪ್ಪಿಂದ? 2 ಚಮಚ ಸಾಕಲ್ಲ? ಸಾಕು, ಇದ್ರಾಗ ಐತಿ. ಜಾಸ್ತಿ ಆದಂಗೆ ಅನ್ನಿಸ್ತದೆ, ಸ್ವಲ್ಪ ತೆಗೆದು ಬಿಡ. ಈಗ ಸ್ವಲ್ಪ ನೀರು ತಗೊಳ್ರಿ. ಯಾರು ನಾಗರಾಜ? ಕೊಡು. ಹಲೋ ನಾಗರಾಜ್ ಹೇಳ್ರಿ. ಈಗ ಬೆಳಗ್ಗೆ 7ಕ್ಕೆ ಸ್ಟಾರ್ಟ್ ಅಂತ ಹೇಳೀನಿ ಸ್ಲ್ಯಾಬ್. ಹಾಂ, ನಾಳೆ 7ಕ್ಕೆ ಸ್ಲ್ಯಾಬ್ ಸ್ಟಾರ್ಟ್ ಆಕೈತಿ. ವಿಡಿಯೋ ಮಾಡ್ತೀನಿ. ಹಾಂ, 7ಕ್ಕೆ ಸ್ಟಾರ್ಟ್ ಆಕೈತಿ ಸ್ಲ್ಯಾಬ್. ಹಾಂ, ಬೇಗ ಬರ್ರಿ. ಮತ್ತು ಕವರಿಂಗ್ ಬ್ಲಾಕ್ಸ್ ಎಲ್ಲ ಕೊಟ್ಕೊಳೋದಿರ್ತೈತಿ. ನಾನು 6:30 ಬರ್ತೀನಿ. ಅಲ್ಲಿ ಆ ಪಂಪ್ ಬಂದ ತಕ್ಷಣ ಬರ್ತೀನಿ. ವಾಚ್ಮೆನ್ ಫೋನ್ ಮಾಡ್ತೇನೆ ಅಂತ ಹೇಳಿ. ಸರಿ ಬರ್ರಿ. ಓಕೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು, ಅದನ್ನು ತೋರಿಸ್ತಾ ಇಲ್ಲ ಫೋನ್ನಾಗ. ಸ್ವಲ್ಪ ನೀರು ಹಾಕೊಂಡು ಆಮೇಲೆ ಚೂರು ಕಾರ್ನ್ಫ್ಲೋರ್ ಇದು ಡೆನ್ಸ್ ಮಾಡ್ಕೊಳಕ್ಕೆ. ಓಕೆ. ಹಾಂ, ಇಲ್ಲಿ ತೋರಿಸು. ಇದನ್ನ ಹಾಕಿ ಸ್ವಲ್ಪ ಥಿಕ್ನೆಸ್ ಬರ್ತದೆ. ಇದು ಒಂದು ಮೇನು ಇದು ಅಲ್ಲ, ಭಾಳ ಜನ ಗೊತ್ತಿರಲ್ಲ ಇದು. ಈಗ ಇದು ಮುಗೀತು ಇದ್ರದ್ದು. ನೆಕ್ಸ್ಟ್ ಇವು ಕರಿಯೋದು ಮುಗಿಬೇಕು. ಈಗ ಕರಿಯೋದು ಮುಗಿದ್ಮೇಲೆ ಮುಂದಿನ ಆಟ. ಈಗ ಮುಂದಿನ ಆಟ ಬಲ್ಲವರು ಯಾರು? ಇವ್ರದ್ದು ಎಷ್ಟೊತ್ತಿಗೆ ಮುಗಿತೈತೆ ಅಷ್ಟೊತ್ತಿಗೆ. ಅಯ್ಯೋ, ಇನ್ನೂ ಇದು ಕರೆಯೋದೇ ಮುಗಿತಾ ಇಲ್ಲ. ಸೊ ಇಲ್ಲಿ ಇವ್ರು ಕರೀತಿದ್ದಾರೆ. ಅಲ್ಲಿ ಬಾ, ಇಲ್ಲಿ ಗುಂಡ ಅವ್ರಿಬ್ರು ಏನು ಮಾಡಕತ್ತ ತೋರಿಸ್ತೀನಿ ಬಾ ನಿಧಾನಕ್ಕೆ. ಅಲ್ಲಿ ನಮ್ಮ ಗುಂಡ ಹಠ ಮಾಡಕತ್ತಿದ್ದ. ನಮ್ಮ ಅಮ್ಮ ನಮ್ಮ ಮದುವೆ ವಿಡಿಯೋ ಹಾಕಿ ತೋರಿಸ್ತಾ ಕೂತಿದ್ದಾರೆ ಅವನಿಗೆ. ಗುಂಡ ಏನು ಮಾಡಕತ್ತಿ? ಏನು ಮಾಡಕತ್ತಿ? ನಾನು ಮದ್ವೆ ನೋಡಕತ್ತಿ. ಏನು ನೀನು? ಯಾರು ಬಂದಾರ? ಹಾಂ, ಅವರು ದೊಡ್ಡಮ್ಮಗೆ ಬಬ್ಬ ಅಂತ ಕರಿತೀನಿ. ಬಟ್ ಏನೋ ಮಾಡಿ ಅವ್ನಿಗೆ ಗುಂಡನ್ ಸುಮ್ಮನೆ ಸೈಲೆಂಟಾಗಿ ಎಲ್ಲರೂ ಒಂದು ಕಡೆ ಕುಂದಿಸಿದ್ರೆ ಸಾಕು. ಆ ವಿಡಿಯೋದಲ್ಲಿ ಅವರು ಆ ಅಜ್ಜಿ, ಇವ್ರು ಈ ಅಜ್ಜಿ, ಅವ್ರು ದೊಡ್ಡಮ್ಮ, ಅವರು ಇವರು ಅಂತೆಲ್ಲ ತೋರ್ಸ್ಕೊಂತ ಕುಂತಾರೆ. ಅಮ್ಮ ಗುಂಡಣ್ಣಗೆ ಅವನು ಶಾಂತವಾಗಿದ್ದರೆ ನಮ್ಗೆ ಇಲ್ಲೆಲ್ಲ ಪ್ರಶಾಂತವಾಗಿರುತ್ತೆ. ಹಂಗ ಖಾಲಿ ಹಾಕತ್ತ ನೋಡ್ರಿ. ಪನ್ನೀರ್ ಮಂಚೂರಿಯನ್ ಅದಂಗಾಗಲ್ಲ, ಭಾಳ ಚೆನ್ನಾಗೈತೆ ಪನ್ನೀರ್ ಮಾತ್ರ. ನಂಗೊಂದು ಇಟ್ಕೊಡ. ಫಿಕ್ಸ್. ನಿಮ್ಮ ಅಮ್ಮ ಇರ್ಬೇಕು. ಓಕೆ, ಇಷ್ಟು ಲೇಟ್ ಆಯ್ತು. ನಮ್ಮಮ್ಮನ ಸಿಟ್ಟಾಗಿ ಫೋನ್ ಮಾಡೋದೇ ಬಿಟ್ಟಾರ ಬಂದ. ನಾನು ಹೋಗೋದಕ್ಕೆ ಸಂಡೇ ಹೋಗ್ಬಿಡಮ್ಮ ಅಂತಂದೆ. ನಾಳೆ ಶುಕ್ರವಾರ ಹೋಗಕ್ ಬರಲ್ಲ ಗಂಡನ ಮನೆಯಿಂದ. ಆ್ಯಕ್ಚುಲಿ ನೆನ್ನೆ ಹೋಗ್ಬೇಕಿತ್ತು, ನೆನ್ನೆ ಅದಕ್ಕೆ ಕ್ಯಾನ್ಸಲ್ ಆಯ್ತು. ನನಗೂ ಸ್ವಲ್ಪ ಹುಷಾರಿದ್ದಿಲ್ಲ, ಅವನು ಇದು ಅನಿಸ್ಲಿಲ್ಲ, ತಮ್ಮಗೆ ಹುಷಾರಿದ್ದಿಲ್ಲ ಅಂತೇಳಿ ಅಂದ. ಸೊ ಹಾಗಾಗಿ ನೆನ್ನೆ ಹೋಗ್ಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಮತ್ತೆ ಇವತ್ತು ಕೆಲಸದಲ್ಲಿ ಹಿಂಗೆ ಆಯ್ತು. ಬರೀ ಯಾರ್ಯಾರು ನಮ್ಮ ತಮ್ಮ ಸೋ ಅಂತ ವಿಡಿಯೋದಾಗ ಅನ್ನೋದು ಐಡೆಂಟಿಫೈ ಮಾಡಿದ್ರು, ಕಮೆಂಟ್ ಮಾಡಿ ನೋಡಿ ಅಂತೀನಾ ನಾನು ಜಾಸ್ತಿ ಸಲ. ಹೌದಾ? ಅದು ಲಕ್ಷ ಇರಲ್ಲ. ಸೊ ನೆಕ್ಸ್ಟ್ ಏನೀಗ? ನಾ ಹೇಳಿಲ್ಲ ಹಂಗೆ ಅದು. ರೆಡಿನಮ್ಮ? ಮತ್ತೆ ಯಾವಾಗ ನಿನ್ನ ದರ್ಶನ ಫ್ಯಾನ್ಸಿಗೆ ವಾಪಸ್ ಬಂದಾದ್ಮೇಲೆ ಯಾವಾಗ ಎಲ್ಲ ನೀನು ಬರೋದು? ಎಲ್ಲ ಕೇಳ್ತಾರೆ, ಹೇಳೋದು. 2 ವೀಕ್ಸ್ ಆದ್ಮೇಲೆ. 2 ವೀಕ್ಸ್ ಏನಲ್ಲ, ಪಂಚಮಿ ಮುಗಿಸ್ಕೊಂಡೇ ಬರ್ತಾಳೆ ಸೀದಾ. ಗೊತ್ತೈತೆ ನಮ್ಗೆ. ಓ ಹೌದಲ್ಲ, ಪಂಚಮಿ ಐತಿ. ಬೆಳಗ್ಗೆ ಅಮ್ಮ ಪ್ಲಾನ್ ಮಾಡಕತ್ತಿದ್ರು. ಇವ್ರ ಮನೆಗೆ ಚೌತಿಗೂ ಹಾಲು ಹಾಕ್ತಾರೆ, ನಮ್ಮ ಮನೆಗೆ ಚೌತಿಗೂ ಹಾಲು. ಹೌದು, ನಮ್ಮ ಮನೆಗೆ ನಾಗರ ಚೌತಿಗೆ ಹಾಕ್ತಿವ ಹಾಲು. 4ನೇ ದಿನ. ನಿಮ್ಮ ಮನೆಗೆ ಪಂಚಮಿ ದಿನಾನೇ ಮತ್ತೆ 2 ದಿನ ಮಾಡ್ತಾರೆ. ಇವ್ರ ಮನೇಲಿ ಹತ್ರ ಬಾ ಇವ್ರ ಮನೇಲಿ 2 ದಿನ. ನಾವೆಲ್ಲ ವಸುದೈವ ಕುಟುಂಬ ಹತ್ರ ಇರ್ಬೇಕು. ಒಂದಿನ ಒಳಗಡೆ ಒಂದಿನ ಹೊರಗೆ ಅಂತ 2 ದಿನ. ಇವ್ರ ಮನೆಗೆ ಹೌದು, ಇವ್ರ ಮನೆಗೆ 2 ದಿನ. ಇವ್ರ ಮನೆಗೆ 2 ದಿನ. ಒಂದಿನ ನಾಗಪ್ಪಗೆ ಹಾಕ್ತಾರೆ, ಇನ್ನೊಂದ್ ದಿನ ಮಣ್ಣಿನ ಓಕೆ ಓಕೆ. ನಮ್ದು ಒಂದೇ ದಿನ. ನಾವು ಚೌತಿಗೆ ಹಾಕ್ತಿವಿ. ನಾವು ಎಲ್ಲ ನಾಗರ ಪಂಚಮಿ ಮಾಡಿದ್ರೆ ನಾಗರ ಚೌತಿಗೆ ನಮ್ದು ಒಬ್ಬೊಬ್ರು ನಂದು ಪ್ರಾಕ್ಟೀಸ್. ಈ ಸಲ ಹುಬ್ಳಿನಾಗಿರೋದಕ್ಕೆ ಎಲ್ಲಾರು ಮಿಸ್ ಮಾಡ್ಕೊಂತೀರಾ. ಅಲ್ಲಿ ಇವ್ರ ಮನೇಲಿ ಅವ್ರ ಮನೇಲಿ 4ನೇ ದಿನಕ್ಕೆ ಹಾಕಿ ಬಂದು
ನೀವ್ ಮಾಡಿದ ನುಗ್ಗೆಕಾಯಿ ಸಾರು, ಬೃಂದಕ್ಕ ಮಾಡಿದ ನುಗ್ಗಿಕಾಯಿ ಸಾರು. ಅದೇನಾಗಿತ್ತಂದ್ರೆ ಒಂದ್ ಟೈಮು ಅದು ನುಗ್ಗೆಕಾಯಿ ಸಾರು ಬೇಳೆ ಇಡುವಾಗ ನೀರ್ ಕಮ್ಮಿ ಹಾಕ್ಬಿಟ್ಟಿನಿ, ಹೊತ್ತು ಬಿಟ್ಟಿತ್ತು. ಅದಕ್ಕೆ ಅವ್ರು ಕಾಣಿಸ್ತಾ ಇರ್ತಾರೆ. ಆಮೇಲೆ ಮತ್ತೆ ನಿಂತ ಮಾಡಿ ಜಯ ವಿಜಯ ಇಂಥವು ಭಾಳ ಮಿಸ್ಸಿಂಗ್ ಎಲ್ಲ. ಪನ್ನೀರ್ ಮಂಚೂರಿ ಆಯ್ತಂದ್ರೆ ತಿಂದು ಹೋಗ್ಬಿಟ್ಟು ಬರ್ತೀನಿ. ತಿಂದು ಊಟ ಮಾಡಿ ಬೃಂದ ಇನ್ನೇನು ಊಟ ಮಾಡಿರ್ತೀರಿ, ಇಲ್ಲೇ ಮಕ್ಕಂಡಿದ್ದು ಬೆಳಗ್ಗೆ ಹೋಗ್ಬಿಟ್ರೆ. ನಾಳೆ ಫ್ರೈಡೆ ಅಂತ. ಇಲ್ಲಿ ನೋಡ್ರಿ ಮಸ್ತ್ ಅದಾವ ಇವು ಪನ್ನೀರ್ ಡ್ರೈ ಇದು. ಅವಾಗಿಂದ ಸುಮ್ಮನೆ ಮಾಡ್ತೀನಿ ಮೇಲೆ ಬಾಯಿ ಹಾಕಣಕತ್ತಿ. ಪನ್ನೀರ್ ವೇಸ್ಟ್ ಆಗ್ತದೆ ಅಂತ ನನಗೆ ತಿಂದ್ವಿ. ಸೊ ರೆಡಿ. ನೆಕ್ಸ್ಟ್ ಲೈಟರ್ ಆನ್ ಮಾಡ್ಲಿ ನಿದ್ದು ಮಾಡಿ ಕರೆಕ್ಟ್ ಬರುತ್ತೆ. ಈಗ ನಾನು ಕರೆಂಟ್ ಹೋಗಿತ್ತು ಅಂತ ಆಫ್ ಮಾಡಿದ್ದೆ ಅದನ್ನ. ಆನ್ ಮಾಡಿದ್ನ. ಮೀನ್ ವೈಲ್ ಹಂಗೆ ಒಂದು ನೋಡಿ. ಒಂದೇ ಸಲ ರಸಮ್, ಟೊಮಟೊ ರಸಮು ಚೆನ್ನಾಗಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ನೋಡ್ರಿ ಮಸಾಲಾ ತಿಕ್ ಆಗೈತಿ. ಹಿಂಗ್ ತಿಕ್ ಆದ್ರ ಏನು ಹೇಳ್ಬೇಕು ಕನ್ಸಿಸ್ಟೆನ್ಸಿ Consistency ಕರೆಕ್ಟ್ ಬಂದೈತೆ ಅಂತ. ಬೃಂದ ರಸಮ್ ಚೆನ್ನಾಗೈತಿ. ಪನ್ನೀರ್ ವೇಸ್ಟ್ ಮಾಡಬೇಡ್ರಿ. ಮಸ್ತ್ ಆಗೈತಿ. ಪನ್ನೀರ್ ಮಾತ್ರ ಬಹಳ ಟೇಸ್ಟ್ ಐತಲ್ಲ. ನಾವು ಹಂಗೆ ಎಷ್ಟೊಂದು ಅರ್ಧಕ್ಕರ್ಧ ಹಂಗೆ ತಿಂದ್ಬಿಟ್ಟಿವಿ ಅವಾಗ. ನಿಜ ಅದಕ್ಕೆಲ್ಲ ಆಕ್ಚುಲಿ ಕಲ್ಸೋದಿರ್ತೈತೆ ಅದು. ಇದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಪೆಪ್ಪರ್ ಇದಕ್ಕೆ ಇದನ್ನ ಪಾಪ ಅವ್ರು ನಮ್ ಸರ್ ತಂದು ಕೊಟ್ಟಾರ. ಅದ್ರ ಮೇಲೆ ಎಲ್ಲ ಕಾರ್ನ್ಫ್ಲೋರ್ ಮೈದಾ ಹಾಕಿ ಯಾರು ಅದನ್ನ ಬ್ಯಾಟರ್ ರೆಡಿ ಮಾಡಿದ್ರು ಅದನ್ನ ಹೇಳ್ತಿದ್ರು. ಕಲ್ಸಿದ್ದ ಅಣ್ಣ ಬೇಡ ಅಂತ ಅರ್ಧಕ್ಕೆ ಕಲ್ಸಿದ್ ವಿಡಿಯೋದಾಗ ಇರ್ತೈತೆ ಹಂಗ ಸುಳ್ಳು ಹೇಳಕ್ ಬರಂಗಿಲ್ಲ ಅಪ್ಪಿ. ನಾನು ಇದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಖಾರ ಪೆಪ್ಪರ್ ಹಾಕಿದ್ರೆ ಮಸ್ತ್ ಆಗುತ್ತೆ. ಇದಕ್ಕೆ ಈರುಳ್ಳಿ ಏನ್ ತಿನ್ನಲ್ಲ, ಈರುಳ್ಳಿ ಹಾಕ್ತಾರ ಮೇಲೆ ಇಲ್ಲ. ಮಂಚೂರಿಯನ್. ಕ್ಯಾಬೇಜ್ ಇದ್ರೆ ಅಷ್ಟೇ ಹಾಕ್ತಾರ. ಕ್ಯಾಬೇಜ್ ಹಿಂಗ್ ಜೋರಿಟ್ಟು ಹಿಂಗ್ ಹೋಗಿ ಎದ್ದೇಳ್ಬೇಕು ಹಿಂಗ. ಹೆಂಗ ಈಗ ಏನೈತಲ್ಲ ಈ ಸಾಸ್ನಾಗ ಇವಿಷ್ಟು ಹಾಕಬೇಕು. ಓಹೋ ಹಾಕಿ ಜಯಿಸಬೇಕು. ಪ್ಲೇಟ್ಸ್ ತಗೊಂಡ್ಬಿಟ್ರಿ ಬೇಗ. ಪ್ಲೇಟ್ ತಗೊಂಬಿಡ್ರಿ ಹಂಗೆ. ಫೋರ್ಕು ಇದ್ರಾಗೆ ಹಿಂಗ್ ಹಾಕಿ ಮಾಡ್ಬಿಟ್ಟು ಟಕ್ 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 ಅಂತ ಬಡಿ ಒಂದ್ 2 ಸಲ ಸೌಂಡ್. ನೋಡು ಕ್ರಿಸ್ಪಿ ಸೌಂಡ್ ಹೆಂಗ್ ಬರ್ತವೆ. ದಿಗ್ 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 ಅಂತ ಫಸ್ಟ್ ಟೈಮ್ ಬರ್ತಾವ್ ನೋಡ್ರಿ. ಪನ್ನೀರ್ ಮಂಚೂರಿ ಮಾಡಿರೋದು ನಮ್ಮ ಮನೆಗೆ. ಇಲ್ಲ ಮಾಡಿರ್ತೀವಿ. ಹಳೆ ಮನೆಯಾಗಿದ್ದಾಗ ಒಂದ್ಸರಿ ಮಾಡಿದ್ವಿ. ನೋಡಕ್ಕೆ ಕಣ್ಣುಗಳು ಸಾಲ್ತಾ ಇಲ್ಲ. ಬೇಬಿ ಕಾರ್ನ್ ಮಂಚೂರಿ ಮಾಡಿದ್ವಿ ಒಂದ್ಸರಿ. ಅದು ಚೆನ್ನಾಗಿತ್ತು. ಅದು ಚೆನ್ನಾಗಾಗಿತ್ತು. ಹಿಂಗ್ ಮಾಡಿ ಅದ್ರಾಗ ಮಾಡ್ತಾರಲ್ಲ ಹಂಗ್ ಮಾಡ್ಲ. ಹೆಸರಿನಾಗ ಹಿಂಗ್ ಸಣ್ಣ ಪ್ಲೇಟ್ ಕೊಡ್ತಿದ್ರು. ಹಂಗ್ ಮಾಡಿ ಟಕ್ ಅಂತ ಬಿಡಿ ಒಂದ್ಸಲ ಸೈಡಿಗೆ. ಅಲ್ಲ ಅಮ್ಮ ತಲೆಗೆ ಬಂದು ಕೊಟ್ಟಿದ್ದಾರೆ ಅಷ್ಟೇ ಎಲ್ಲ. ಎಲ್ಲ ಪಾತ್ರೆ ಹಾಳು ಮಾಡಿ ಇಡ್ತೀರಿ ಅಂತ. ಅಮ್ಮನ್ನು ಕರೀರಿ ಎಲ್ಲಾರು ಟೇಸ್ಟ್ ಮಾಡ್ಬಿಡ. ಬರ್ರಿ ಸಣ್ಣ ಸಣ್ಣ ಪ್ಲೇಟ್ ಕೊಟ್ಟು ಮಸ್ತ್ ಆಗೈತೆ ಅನ್ಸತತಿ. ನೀವಿಬ್ರು ಒಂದು ತಿಂದ್ ಹಂಗೆ ಹೇಳಿ ಬರ್ರಿ ಇಲ್ಲಿ. ಅಪ್ಪ ನಿಮ್ಗೂ ಗೊತ್ತಪ್ಪ, ಎಲ್ಲಾರು ನಿಮ್ ಕಮೆಂಟ್ ಮಾಡಾರಲ್ಲ ಅಣ್ಣ ನೀವು ತಿಂದ ಟೇಸ್ಟ್ ಚೆನ್ನಾಗಿ ಹೇಳ್ತೀರಿ ಅಂತ ಹೇಳಿ. ಯಾರು ಒಬ್ರು ಕಮೆಂಟ್ ಮಾಡ್ಯಾರ, ಯಾರು ನೆನಪಿಲ್ಲ ಹೆಸರು, ಬಟ್ ಅಣ್ಣ ನೀವು ಟೇಸ್ಟ್ ಚೆನ್ನಾಗಿ ಮಾಡ್ತೀರಿ ತಿಂದ ಅಂತ ಹೇಳ್ಯಾರ. ಅದನ್ನ ಹೇಳದ್ರಿ ನಮ್ ಎಲ್ಲದಕ್ಕಿಂತ ರಿಶು ಮಸ್ತ್ ನೋಡ್ತಾನೆ ತಿಂದು. ಓ ಅದು ನೀವ ಮಾಡಿರ್ಬೇಕು. ಸಣ್ಣ ಸಣ್ಣ ಬೌಲ್ಸ್ ಇರ್ತಾವ, ಇಷ್ಟ ಸಣ್ಣ ಸಣ್ಣ ಇಲ್ಲಿ ನೋಡ್ ಬರ್ರಿ. ಇಲ್ಲ, ಇಂಥದ್ದು. ಹಂಗೆ ಹಾಕಳ್ರಿ 4 ಜನ ಒಂದೊಂದು. ನನ್ನ ಸೇರ 4 ಜನ ಅಂದ್ರ ಸೂಪರ್ ಸೂಪರ್ ಮೇ ऊपर ಯಪ್ಪ ಬಾಳ ಬಿಸಿಲ ತಡಿ. ಬಾಯ್ ಸುಡ್ತೈತಿ. ಸುಡ್ತೈತಿ. ಹೆಂಗ್ ಚಲೋ ಐತ? ತಿನ್ಬಾರ ರಶು. ಅವಾಗ ನಾವು ಹಿಂಗ್ ಕೊಡ್ತಿದ್ರಲ್ಲ ಇಷ್ಟಿಷ್ಟ ಬೋಲ್ ನಾವು 20 ರೂಪೀಸ್ 5 ರೂಪೀಸ್ ತಿಂತಾರೆ. ಹೌದು ಬಟ್ ಇದು ಬಾಳ ಚೆನ್ನಾಗಿ ತಗೊಳ್ರಿ. ಭಾಳ ಚೆನ್ನಾಗೈತಿ ಆಕ್ಚುಲಿ. ಇನ್ನೂ ಸೂಪರ್ ಮಾಡ್ಬೇಕಿತ್ತು ಅನ್ಸಕತ್ತೈತಿ. ಬಟ್ ಥ್ಯಾಂಕ್ಸ್ ಟು ವಿನೋದ್ ಸರ್, ಪಾಪ ಅವರು ಪನ್ನೀರ್ ಚೆನ್ನಾಗಿರುತ್ತೆ ಅನ್ಕೋತಾರೆ. ಸೂಪರ್ ಪನ್ನೀರ್ ಭಾಳ ಮಸ್ತ್ ಐತಿ ಟೇಸ್ಟ್. ಹೆಂಗೈತಮ್ಮ? ಖಾರ ಆಗೈತೇನು ಮತ್ತೆ? ಕರೆಕ್ಟ್ ಐತೆ. ಖಾರ ಏನಿಲ್ಲ, ಇಷ್ಟ ಸೂಪರ್ ಪರ್ಫೆಕ್ಟ್. ಹಾಕ್ಲಾ? ಮಾರ್ಕೆಟ್ ಇಂದ ಮೆಜೆಸ್ಟಿಕ್. ಎಲ್ಲರೂ ಕೂಡ ಒಂದೇ ಪ್ಲೇಟ್ ನಾಗ ತಗೋಣ ಹೆಂಗೆ? ಹಂಗೆ ತಗೋಣ ನಡಿ. ಸ್ವಲ್ಪ ಇದ್ರಾಗೆ ಹಾಕ್ಬಿಡ್ಲಾ? ಆಗಿತ್ತು ಅಲ್ಲ ಈ ಪ್ಲೇಟ್. ಪ್ಲೇಟ್ ತಗೊಂಡು
ಬೇಡ ಇದ್ರಾಗ ಹಾಕು ಸೈಡಿಗೆ ಸ್ವಲ್ಪ ಕೆಚಪ್ ಇವು ಅದಾವ ಕಡ್ಡಿ ಅದಾವ ಟೊಮೆಟೊ ಕೆಚಪ್. ನನಗೆ ನಾ ತಿನ್ನಲ್ಲ ಕೆಚಪ್ಪು ಒಂದು ಸ್ವಲ್ಪ ಸೈಡಿಗೆ ಹಾಕೋದನ್ನ ಮೇಲೆ ಹಾಕಕ್ಕೆ ಬೇಡ ಹಂಗೆ ಚೆನ್ನಾಗಿತ್ತು. ಏ ನೀನು ಇದು ಆದ್ರೆ ಮೆತ್ತಗಕ್ಕತಿ. ಪ್ಲೇಟಿಗೆ ಹಾಕ್ ಬೇಗ ಪ್ಲೇಟಿಗೆ ಹಾಕ್ರಿ ಅಮ್ಮನ ಕರೆದು ಬರಲ್ಲ ನಾನು. ನಾನು ಕಲ್ತು ಬರೀಬೇಕು. ಹಾಂ ಓಕೆ ಎಲ್ಲರೂ ಕೂತು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳೋಣ. ಇಲ್ಲಿ ಅಜ್ಜಿಗೆ ಊಟ ನಡೀತಿದೆ. ಬರ್ರಮ್ಮ ಟೇಸ್ಟ್ ಮಾಡೋಣ. ಮುಗಿತಾ ಇಲ್ಲ ನಿಮ್ಮದು ಮದುವೆ ವಿಡಿಯೋ ನೋಡಕತ್ತಾರಲ್ಲಿ ಇನ್ನೂ ಮುಗ್ದಿಲ್ಲ. ಮುಗಿತಾ ಇಲ್ಲ ರಿಷು? ಏನು ನೋಡಕತ್ತಿ? ಅದನ್ನ ಮದ್ವಿ ಇನ್ನೊಂದ್ಸರಿ ಹಿಂಗ್ ಮಾಡನ್ ಚಾಚಂದ್ ಅಂತ ಹೇಳ್ತಾರೆ. ಏ ಸುಂದರಪ್ಪ ನಮ್ಮ ಚಾಚಿ ಬೈತಾಳ. ಚಲೋ ಆಗೈತಲ್ಲ? ಹೋಗವ ಅಲ್ಲಿ ರಿಷು ಪನ್ನೀರ್ ತಿನ್ನೋಣ ಬಾ. ಬರ್ರಮ್ಮ ತಿನ್ನೋಣ ಬರ್ರಿ, ಮತ್ತೆ ಲೇಟ್ ಆಗತ್ತೆ. ಮತ್ತೆ ಅಕ್ಕಿನೂ ಬಿಟ್ಟು ಬರ್ಬೇಕು ಇನ್ನೂ ನಾನು. ಬಿಸಿ ಐತೆ ಬರ್ರಿ, ಬಿಸಿ ಬಿಸಿ ಅದು ರಿಷು, ಬಿಸಿ ಬಿಸಿ ಪನ್ನೀರ್ ನೋಡ್ರಿ. ಇಲ್ಲಿಂದ ಪ್ಲೇಟಿಗೆ ಹಾಕೊಂಡು ಈಗ ಎಲ್ಲ ನಮ್ಮ ರಿಷು ನೋಡಿ ಹೆಂಗೆ ಕುಂತಾನ. ಬರ್ರಿ ಎಲ್ಲರಿಗೂ ಬರ್ರಿ ಟೇಸ್ಟ್ ಮಾಡೋಣ ಬರ್ರಿ. ಬಾಬಾ ಆಮೇಲೆ ಇದು ಮಾಡ. ಒಂದು ಪ್ಲೇಟಲ್ಲಿ ತಡಿ ಹಂಗೆ ರೀ, ಹಿಂಗೆ ಸೂಪರ್ ಅಂತ ಕೈ ಮಾಡ್ರಿ. ತಿನ್ನೋದ್ರಾಗ ಬಿಸಿ ಅದ. ಬಿಸಿ ಬಿಸಿ ಅದು. ಇಷ್ಟ ಆತರ ಇಷ್ಟ ನಿಂಗ? ಇಲ್ಲ ಇಲ್ಲ ಇಲ್ಲ. ವಾಪಸ್ ತಗ ಹಂಗೆ ಹೇಳು. ನಾನು ಯಾವ್ದಾರ ಒಂದ್ಸಲ ಉಪ್ಪು ಕೊಟ್ರೆ ಹೇಳ್ತಾನೆ ನಾವು. ಅವಾಗ ಆತಪ್ಪ ಕೊಟ್ಟಿರೋ ಉಪ್ಪು ವಾಪಸ್ ಕೊಟ್ಬಿಡಂದ್ರೆ ಮತ್ತೆ ವಾಪಸ್ ಅವನ್ನ ಕೊಡ್ತಾನೆ. ಅಲ್ಲಿ ಮುಗೀತು ಅಂತ ಅವ್ನ ಲೆಕ್ಕ. ಬಾರಮ್ಮ ಪನ್ನೀರ್ ಜಾಗಲ್ಲ. ಪನ್ನೀರ್ ಕುತ್ಕ ಇಲ್ಲ ಇದು ಅಲ್ಲೇ ತಣ್ಣಗಾಗೈತೆ ತಗ. ಹೆಂಗೈತೆ ರಿಷು? ಮಸ್ತ್ ಆಗೈತೆ ನಿಜವಾಗ್ಲೂ ಅನ್ಕೊಂಡಿದ್ಕಿಂತ ಭಾಳ ಚೆನ್ನಾಗೈತೆ. ಹಾಂ ಸುಮ್ಮನೆ ಎಕ್ಸಾಕ್ಟ್ ಮಾಡಿ ವಿಡಿಯೋಗೆ ಅಂತ ಹೇಳೋದಲ್ಲ. ಭಾಳ ಇಷ್ಟ ಆಯ್ತು. ವೆಜ್ ಪನ್ನೀರ್ ಮಂಚೂರಿ. ನಾನು ಹೋಟೆಲ್ ತಿನ್ನೋಕೆ ಇಷ್ಟಪಡಲ್ಲ, ಮನೆ ಮಾಡಿರೋದು ಅಂದ್ರೆ ಚೆನ್ನಾಗಿರುತ್ತೆ. ಮನೆಯಾಗಿಂದ ಸೂಪರ್. ವೆರಿ ಗುಡ್. ನಾನು ತಿನ್ಬೋದಾ? ಎಲ್ಲರೂ ಹೆಂಗ್ ಕುಂತೀವಿ? ಪಾನಿಪುರಿ ಮಾಡಿದ್ರು ಎಲ್ಲರೂ ರೌಂಡ್ ಕುಂತೀವಿ ಅಂತೇಳಿ ಹೇಳ್ತಾನೆ. ಉಪ್ಪದು ಗುಂಡ ತಿನ್ನಪ್ಪಜ್ಜಿ. ಹೆಂಗೆ ಟೇಸ್ಟ್ ಹೆಂಗೈತೆ ಹೇಳ ಟೇಸ್ಟು. ಹೊರಗೆ ಹೋಟ್ಲ ತಿಂದ್ರೆ ರುಚಿ ಬರಲ್ಲಪ್ಪ. ಎಷ್ಟು ಚೆನ್ನಾಗಿ ಮಾಡ್ತೀರಿ. ಇಲ್ಲ ಮನೆಗೆ ಮಾಡ್ಕೊಂಡು ತಿನ್ಬೋದು. ಪನ್ನೀರ್ ಹೆಂಗೈತಪ್ಪ ಜಿ? ಒರಿಜಿನಲ್ ಪನ್ನೀರ್ ಅವ್ರು. ಆದ್ರೆ ಇದಕ್ಕೆ ಭಾಳ ಟೈಮ್ ಹಿಡಿತೈತಿ. ಟೈಮ್ ಹಿಡಿಲಿ, ಒಳ್ಳೆ ತಿನ್ರಿ. ಹೊರಗೆ ಪನ್ನೀರು ಎಲ್ಲ ಡೂಪ್ಲಿಕೇಟ್ ಬರ್ತೈತೆ ಅಂತ ಕೇಳೋದಿಲ್ಲ. ಹೌದು, ಅದು ಹೆಲ್ತ್ಗೂ ಒಳ್ಳೇದಲ್ಲ. ಅದಕ್ಕೆ ನೀವು ತಿನ್ನಂಗಾದಾಗ ಮನೆಗೆ ಮಾಡ್ರಿ. ಸ್ವಲ್ಪ ಟೈಮ್ ಮಿಸ್ ತಗೊಂಡ್ರೆ ಚಿಂತೆ ಇಲ್ಲ. ಮನೆಗೆ ಮಾಡ್ರಿ. ಅದು ಗೋಬಿ ಅಲ್ಲದು ಪನ್ನೀರ್. ಅದಕ್ಕ ತಿಂದಿಲ್ಲ ನಾನು. ಅಲ್ಲಮ್ಮ ನಿಮ್ಮ ಮಮ್ಮಿ ಡ್ಯಾಡಿ ಬಂದಾಗ ಇದು ಮಾಡಿ. ನೀವು ನೆನ್ಬಿಟ್ಟ ಮಮ್ಮಿ ಡ್ಯಾಡಿ ಬಂದಾಗ ಇದು ಮಾಡ್ರಿ. ಹೋಟ್ಲಾಗ ಕರ್ಕೊಂಡು ಹೋಗಿ ತಿನ್ಸೋದ್ಕಿನ್ನ ಭಾಳ ಚೆನ್ನಾಗಿದೆ. ನನಗೇನು ಇಷ್ಟ ಆತಪ್ಪ. ತೋರಿ ವೆರಿ ಗುಡ್. ತಮ್ಮ ಹಾಕ್ತೀನಿ ತಮ್ಮ. ಇನ್ನೊಂದು ಹಾಕುತ್ತೇನಲ್ಲ? ಅದು ಹಾಕ್ತೇನೆ. ಇದನ್ನ ಹಾಕ್ಬೇಕು ಫಸ್ಟ್. ಏನ್ ರಿಷು ಏನು? ಓ ಇಲ್ಲಿ ಹಾಕೊಂಡ್ರ ಅಂತ ಮೈಕ್ ನೀನು ಹಾಕೊಂಡಿ ಏನ? ಇಲ್ಲಿ ಬರ ಇರ್ಲಿ ಬಿಡು. ರಿಷು ನಮ್ಮ ರಿಷುನ 5ನೇ ಇವ್ರಿಗೆ ಬಂದಾರ ನೋಡಲ್ಲಿ JCB ಅವರು. JCB ನಾವ್ ಈಗೇನ್ ನೋಡಕತ್ತಿದೀವಿ ಹೇಳಲ್ಲಿ ಹೊರಗೆ. ಹೌದು, ಇವಾಗ ಏನ್ ನೋಡಕತ್ತಿದ್ದಿ? ಏನ್ ನೋಡಿದ್ವಿ? ಹೇಳಿದ್ರೆ ನಿಂಗೊಂದು ಮಜಾ. ಬಿಡು ತೆಗಿತೇನೆ ಬಿಡು. ಏನ್ ಮಾಡೋಣ ಅಂತಂದಿ ಚಾಚಾಗ ಇನ್ನೊಂದ್ಸಲ? ಕೈತೀವಿ ಚಾಚಾಗ ಇನ್ನೊಂದ್ಸಲ ಏನ್ ಮಾಡೋಣ ಅಂತಂದಿ? ಚಾಚಾಗ ಏನ್ ಮಾಡೋಣ ಅಂದ್ ಇನ್ನೊಂದ್ಸರಿ? ಅವನಿಗೆ ನಮ್ಮ ರಿಷಣ್ಣಗೆ ನಿದ್ದೆ ಬಂದದ ಈಗಾಗಲೇ. ಯಾವ ಭಾಳ ಚೆನ್ನಾಗೈತಮ್ಮ. ಮಜಾ ಏನ್ ಕೊಡ್ಬೇಕಪ್ಪ ನಿಂಗೆ ಮಜಾ? ಇದ ಮಜಾ ಇವತ್ತು.
ಇವತ್ತಿನ ಸ್ಪೆಷಲ್ ಪನ್ನೀರ್ ಮಂಚೂರಿ. ಹಿಂಗ್ ನೋಡ್ರಿ ಇವಂದು ಮೂಗ್ ಐತಲ್ಲ, ಮೂಗ್ ತಕ್ಕಂತೀನಿ ಬಾಯಿಲಿ ಮೂಗ್ ತಕ್ಕಂತೀನಿ ಬಾ ನಿಂದ. ಮೂಗು ತಕೊಳ್ಳ ಹೇಳ. ಈಗ ನೋಡ್ರಿ ಈಗ ಹೋಟ್ಲ ಕೂಡ ಎಷ್ಟು ರುಚಿ ಇರಲ್ಲ ನೋಡು, ಸುಮ್ಮನೆ ತಕೊಂಡೆ ಜೇಬ್ನಾಗ ಇಟ್ಕೊಂಡೆ ಮಾಡಿರೋದು ಒಂದ್ಸರಿ. ಭಾಳ ಚೆನ್ನಾಗಿದೆ. ನಿಮ್ಮ ಅತ್ತಿಮ್ಮವ್ರು ಬಂದಾಗ ಮಾಡ್ರಪ್ಪ. ಅವ್ರು ಪನ್ನೀರ್ ಇಷ್ಟಪಡಲ್ಲ ಅಷ್ಟು. ಇಷ್ಟಪಡಲ್ಲ, ಇದು ಇಷ್ಟಪಡಂಗ ಐತಿ. ನಾನೇ ತಿನ್ನೋದಿಲ್ಲ ಪನ್ನೀರ್, ಹೋಟ್ಲಲ್ಲಿ ನೋಡಿ ಆದ್ರೆ ಇಲ್ಲಿ ನಾ ತಿಂತಾ ಇದ್ದೀನಿ. ಮೋಸ್ಟ್ಲಿ ಇದು ಅವ್ರು ಪನ್ನೀರ್ ಟೇಸ್ಟ್ ಇರ್ಬೋದೇನಪ್ಪ. ಇರೋದು ಪನ್ನೀರ್ ಟೇಸ್ಟ್ ಇದೆ, ಒರಿಜಿನಲ್ ಇದೆ. ಅಲ್ಲ ಯಾವಾದ್ರೂ ಮನೆಗೆ ಇಷ್ಟ ದಿನ ತರ್ತಿದ್ದು ನಂದಿನಿಲ್ಲ, ಅಮೂಲ್ಯ. ಏನ್ ಬೇಕು ಹೇಳು? ಮೈಸೂರು ಪಾಕ್ ಬೇಕಂತ ಅವ್ನಿಗೆ. ನಮ್ಮ ಗುಂಡು ಮರಿಗೆ ಮೈಸೂರು ಪಾಕ್ ಅಂದ್ರೆ ಭಾಳ ಇಷ್ಟ. ನನ್ನ ಪರ್ಸನಲ್ ಟೇಸ್ಟ್ಗೆ ಹೋಲಿಸಿದ್ರೆ ಇನ್ನೊಂದು 2-3 ಕ್ಯಾಪ್ಸಿಕಮ್ ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿತ್ತು ಅನ್ನೋ ಅನಿಸ್ತೀನಿ. ನೆಕ್ಸ್ಟ್ ಟೈಮ್ ನಾ ಭಾಳ ಇಷ್ಟಪಡ್ತೇನೆ ಕ್ಯಾಪ್ಸಿಕಮ್ ತಿನ್ನೋದು. ಇವ್ರು ಕ್ಯಾಪ್ಸಿಕಮ್ ರೈಸ್ ಚೆನ್ನಾಗಿ ಮಾಡ್ತಾರೆ ಅಪ್ಪಾಜಿ. ಒಂದ್ಸರಿ ಮಾಡಿಸ್ರಿ. ಅಪ್ಪಾಜಿ ಕ್ಯಾಪ್ಸಿಕಮ್ ರೈಸ್ ಗುಡಿ ಸಾರು. ಹೇಳ್ರಿ ಬೇಕಿದ್ರೆ. ಆಮೇಲೆ ಗುಡಿ ಸಾರು. ಕ್ಯಾಪ್ಸಿಕಮ್ ರೈಸ್ ಮತ್ತ ಅಪ್ಪಾಜಿ ಮಾಡಿದ ಗುಡಿ ಸಾರು. ಈ ದೇವಸ್ಥಾನದಲ್ಲೆಲ್ಲ ಗುಡಿಯಲ್ಲೆಲ್ಲ ಹೆಂಗಿರ್ತದಲ್ಲ, ಒಂದೊಂದ್ಸಲ ನಾವು ಬೇಜಾರದಾಗ ಏನ್ ಮಾಡಿರ್ತೀವಿ, ಅಪ್ಪಾಜಿ ಗುಡಿ ಸಾರು ಮಾಡಿ ಹೊರಗಡೆನೆ ಇದನ್ನ ಮಾಡಿ ಹೊರಗಡೆನೆ ಬೇಯಿಸಿ ಗುಡಿ ಸಾರು ಅಂತ ಅಪ್ಪಾಜಿ ಹತ್ರ ಮಾಡ್ಸಿರ್ತೀವಿ. ಗುಡಿ ಸಾರು ತೆಳ್ಳಗೆ ಒಂಥರ ಈ ದೇವಸ್ಥಾನದಲ್ಲೆಲ್ಲ ಎಷ್ಟು ಚೆನ್ನಾಗಿರ್ತದೆ ನೋಡ್ರಿ, ಅದೇ ರೀತಿನೇ ಮಾಡ್ತಾರೆ ಗುಡಿ ಸಾರು ಅಂತ. ಅದನ್ನ ಬಿಟ್ರೆ ಇನ್ನೊಂದೇನು ಕ್ಯಾಪ್ಸಿಕಮ್ ರೈಸ್. ನೀವು ನೋಡಂಗಿದ್ರೆ ಹೇಳ್ರಿ, ಮಾಡಿಸ್ತೀವಿ ಅಪ್ಪಾಜಿ. ಕಮೆಂಟ್ ಮಾಡ್ರಿ, ಬೇಕು ಅಂಕಲ್ ಅಪ್ಪಾಜಿ ಏನೋ ಮಾಡ್ಬೇಕು ಅಂತಂದ್ರೆ ಕಮೆಂಟ್ ಮಾಡ್ರಿ. ಎಷ್ಟು ಕಮೆಂಟ್ ಬರ್ತಾವ ನೋಡ್ಕೊಂಡು ಅದ್ರ ಮೇಲೆ ಡಿಶ್ ಅಂತ ಏನಂತೀರಾ? ಓಕೆ, ಇವತ್ತಿನ ಸ್ಪೆಷಲಿಸ್ಟು ನಾನು ಹೋಗಿ ನಮ್ಮ ಇನ್ನೊಂದು ಬಿಟ್ಟು ಬರ್ತೀನಿ. ಬಿಟ್ಟು ಬರೋದು ತೋರ್ಸು. ಅಲ್ಲ ದನ್ ಅಡ್ಡಾಡಕತ್ತಾಳ. ಬಿಟ್ಟು ಬರೋದು ತೋರ್ಸೋಗ. ಅಲ್ಲೇ ಇರ್ತೀಯ? ಇಲ್ಲ, ಬಿಟ್ಟು ಬರ್ತೀನಿ. ನಾಳೆ ಬೆಳಗ್ಗೆ ಬೇಗ ಹೋಗ್ಬೇಕು. ಹೌದಾ? ಸಂಡೇ ಹೋಗ್ತೀನಿ. ನಾಳೆ ಸ್ಲ್ಯಾಬ್ ಬೇರೆ ಐತಿ. ಅವ್ನ್ ಕೆಲಸ ಮಾಡು, ಲಾಸ್ಟ್ ಟೈಮ್ ಇಕಿನ್ ಬಿಟ್ಟು ಬರಕ್ ಜಮಖಂಡಿಗೆ ಬಿಟ್ಟು ಬರಕ್ ಹೋಗಿದ್ದೆ, ಕರ್ಕೊಂಬರಕ್ ಹೋಗಿದ್ದೆ, ನಾ ವಿಡಿಯೋ ಮಾಡಿದ್ದೆ. 10 ನಿಮಿಷ ಯಾಕಿಂದ ಬೃಂದಕ್ಕಂದ 10 ನಿಮಿಷ, ಅಷ್ಟು ದೊಡ್ಡ ಲಾಗ್ ಆಗಲ್ಲ. ಅದಕ್ಕೆ ಈ ಇದ್ರಾಗ ಅಟ್ಯಾಚ್ ಮಾಡ್ಬಿಡು. ಓಕೆ, ಹಂಗೆ ಮಾಡ್ತೀನಿ. ಕರ್ಕೊಂಡು ಹೋಗ್ತೀನಿ. ಅರ್ಧ ಗಂಟೆ ತಗ ನಡ್ಕೊಂತ ಹೋಗೋಣ. ಬರೀ ಕರ್ಕೊಂಡು ಹೋಗ್ತೀನಿ. ಹಂಗಾರ ಬಿಡೋದು ತೋರಿಸ್ತೀನಿ. ಏನಮ್ಮ, ಹೋಗೋಣ? ಅರ್ಧ ಗಂಟೆ ರೆಡಿನ? ಹೋಗೋಣ, ನಾಳೆ ಹೋಗೋಣ? ನಾಳೆ ಹೋಗೋಣ. ಸರಿ ಬರ್ರಿ. ನಾಳೆ ಶುಕ್ರವಾರ ಸೊಸಿನ್ ಕಳ್ಸಂಗಿಲ್ಲ. ಸೊಸೆ ಅಲ್ಲ, ಈಕಿ ಮನೆ ಮಗಳು ಅಂತಿರ್ತಿ ಮತ್ತೆ. ಇದಕ್ಕೆ ಹೋಗೋಣ ಈಗ. ನೋಡಮ್ಮ, ಇಲ್ಲ ನಾನು ಈಗ ಹೊಂಟಿಲ್ಲಪ್ಪ. ನಾನು ಈಗ ಹೊಂಟಿಲ್ಲ. ನಾಳೆ ಬೆಳಗ್ಗೆ ಈಗ ಏನಾರ ಅಂದ್ರೆ ಮುಗಿದೋತಿ ಇವ್ನ ಮಲ್ಗಟ್ಟೆ. ನಾಳೆ ಬೆಳಗ್ಗೆ ನೀನು ಬಾ. ನಾಳೆ ನನ್ ಬಿಟ್ಟು ಹೋಗಿ ಎಲ್ಲಿಗೆ ಹೋಗಿ? ಎಲ್ಲೋಗಿ ರಿಶು ನಾಳೆ? ಚಾಚಿ ಮನೆಗೆ ಹೋಗಿ. ಯಾರ ಜೊತೆ ಹೋಗಿ? ಯಾರ ಜೊತೆ ಹೋಗಿ? ಚಾಚಿ ಜೊತೆ. ಎದಕ್ಕ? ಯಾರನ್ನ ಬಿಡಾಕ? ಎದಕ್ ಬಿಡಾಕ ರಿಷು? ಚಾಚಿನ ಬಿಟ್ಟು ಬರೋಣ. ಮತ್ತೆ ಚಾಚಿ ಬೇಕಾ ಬೇಡ ನಿಂಗೆ? ನಾಳೆ ಹೋಗೋಣ ಮನೆಗೆ. ತಾತ ಹಾಕದೆಂಜಿ ಆ ತಾತ ಬೆಟ್ಟೆಂಜಿದಾಗ ಹೋಗೋಣ. ಹೋಗಿ ಆಮೇಲೆ ಏನು? ಮಮ್ಮ ಮಾಡೋದೆಲ್ಲ ಮಾಡ್ತಾರೆ. ಅಲ್ಲೆಲ್ಲ ಮಾಡಿರ್ತಾರಂತ, ಮಮ್ಮ ಮಾಡೋದಂತ. ಆಮೇಲೆ ಮತ್ ಮಮ್ಮ ಮಾಡಿ ಹೋಗೋದು. ಮಮ್ಮಿ ಅಲ್ಲ, ಚಾಚಿನ ಬಿಟ್ಟು ಬರ್ತೀಯ, ಕರ್ಕೊಂಡ್ ಬರ್ತೀಯ ಎಲ್ಲ ಮಾಡಿ? ತಾತಿ ನಾಳೆ ಬರ್ತೈತಿ. ನಾಳೆನೆ ಕರ್ಕೊಂಡ್ ಬರ್ತೀಯ? ಒಟ್ಟ ಚಾಚಿ ಬೇಡ ಬಿಡ, ಬಿಟ್ಟು ಬರೋನಲ್ಲ. ನೀನ್ ಅಲ್ಲೇ ಮಕ್ಕೋ. ಅದಕ್ಕೆ ನಿಮ್ಮ ಚಾಚಿ ಜೋಡಿ ಚಾಚಿ ಅಲ್ಲೇ ಇರ್ತೈತೆ, ನೀನು ಅಲ್ಲೇ ಇದ್ದ. ಚಾಚಿ ಅಲ್ಲೇ ಇರ್ತದಂತ, ನೀನು ಅಲ್ಲೇ ಇದ್ಬಿಡು. ಚಾಚಿಗೆ ಬಿಟ್ಟು ಬರೋಣ, ಕರ್ಕೊಂಡ್ ಬರೋಣ? ಹರೀಶು ಬೇಕಾ ಬೇಡ ಚಾಚಿ? ಬೇಕು. ಬ್ಯಾಡ ಬಿಡ. ಬೇಕು. ಬ್ಯಾಡ ಬಿಡ. ಬೇಕಾ? ಬೇಡ. ಪೀಚ್ ಚಾಚಾ ಅನ್ನ. ಪೀಚಾಚಾ. ಸರಿ ಆಯ್ತು, ಕರ್ಕೊಂಡ್ ಬರೋಣ. ಇವತ್ತು ಬಿಟ್ಟು ಬೇಗ ಕರ್ಕೊಂಡ್ ಬರೋಣ. ಬೇಗ ಬಾ ಚಾಚಿ ಅನ್. ಮತ್ತೆ ಬೇಗ ಬಾ ಅಂತ ಹೇಳಿ. ಬೇಗ ಬಾ. ನಾಳೆ ಬೆಳಿಗ್ಗೆ ಬಿಡೋದು. ನೀನು ಬಾ. ಬೆಳಿಗ್ಗೆ ಬಾಜಿ ಮಾಡ, ಆಮೇಲೆ ಬೆಳಿಗ್ಗೆ ಎದ್ಮೇಲೆ ಹೋಗುವಂತ. ನಾನು ಗೇಟಿಗೆ ಬೀಗ ಹಾಕೊಂಡ್ ಬರ್ಲಾ? ಮಮ್ಮ ಮಾಡ ಆಮೇಲೆ. ಓಕೆ, ಗೇಟಿಗೆ ಬೇಗ ಹಾಕೊಂಡ್ ಬರ್ತೀವಿ. ಯಾವತ್ತರ ಹೋಗು, ಯಾವಾಗಾರ ಹೋಗು, ಭಾನುವಾರ ಇಲ್ಲಿ ಬರ್ಬೇಕು.
ಏ ಭಾನುವಾರ 5 ದಿನ ಆಗ್ಬೇಕ್ರಿಪ್ಪ. 5 ದಿನ ಸಲ್ತಲ್ಲ ಬೇಡ ಬಂದ್ಬಿಡು. 5 ದಿನ ಅಷ್ಟೇ. ಆಷಾಢದಾಗ ಅತ್ತಿ ಮಾವನ್ ನೋಡಂಗಿಲ್ಲ 5 ದಿನ ನೋಡು. ನಾನು ಅದಕ್ಕಿದಾಗ 5 ದಿನ ಗಂಡನ ಮುಖ ನೋಡ್ಲಿಲ್ಲ. ಈಗ ಆಷಾಢದಾಗ 5 ದಿನ ಅತ್ತಿ ಮಾವನ್ ಮುಖ ನೋಡಂಗಿಲ್ಲ. ಅದಿಲ್ಲ ತಗೊಂಡು ತಿನ್ಲಿಲ್ಲ ನೀನು ಸಾಕೋತಿಲ್ಲ. ಆಯ್ತು ನಮ್ಮ ಡಯಟ್ ಹೋಗಿ ತೋರ್ಸು. ಗುಂಡು ಮುಂದೆ ಹೇಳಂಗಿಲ್ಲ. ಈಗ ಆಕ್ಚುಲಿ ಈಗ ರಾತ್ರಿ ಬಿಡಕ್ ಆ್ಯಕ್ಚುಲಿ ಈಗ ಬಿಡಕ್ಕೆ ಹೋಗ್ತೀನಿ ಬೃಂದಾನ ರಶ್ ಬಿಟ್ಟು ಬರ್ತೀನಿ. ಗುಂಡುಂಗೆ ಹೇಳಿದ್ವಿ ಅಂದರೆ ಕಲೆ ಬೀಳ್ತೀನಿ ಅಂತ ಹೇಳಿ ಅಷ್ಟೇ. ಈಗ ಅವ್ನು ನೋಡಿದ್ರೆ ಗೇಟಿಗೆ ಬೀಗ ಹಾಕ್ಕೊಂತೀನಿ ಅಂತ ಹೇಳಿ ಬಿಟ್ಟು ಬರ್ತೀನಿ. ಬರ್ರಿ ಈಗ ಹೊರಡಕ್ಕೆ ರೆಡಿ ಆದ್ವಿ. ಇಡೀ ಬೃಂದ ಲಗೇಜ್ ಎಲ್ಲ ಇಟ್ಕೊಂಡ್ಯಾ? ಟೈಮ್ 9:45 10 ಗಂಟೆ ಈಗ. 10 ಗಂಟೆಗೆ ಯಾರು ಬಿಟ್ಟು ಬರ್ತಾರ? 10 ಗಂಟೆಗೆ ಹಾ ರೀ ಅಮ್ಮ ಬಾಯ್ ರೀ, ಬರ್ತೇವ್ರಿ ಅಪ್ಪಾಜಿ. ಹಾ ರೀ ಹಾ ರೀ ಹಾ ರೀ ಟಾಟಾ ಬರ್ತೀವಮ್ಮ, ಬಿಟ್ಟು ಬರ್ತೀನಿ. ಹೌದಾ? 1 ತಾಸು ಬರ್ತೀಯ ಇಲ್ಲ? ಬರ್ತೀನಪ್ಪ, ನಾಳೆ ಕೆಲಸ ಆಯ್ತು, ಬೆಳಗ್ಗೆ ಬೇಗ ಹೋಗ್ಬೇಕು. ಬರೋಣ? ಓಕೆ ಟಾಟಾ ಮಾಡು. ಬಾಯ್, ಬರ್ತೀವ್ರಿ ಅಣ್ಣ. ಪಾಪ ನಮ್ಮ ರಿಷುಗೆ ಅಲ್ಲಿ ಊಟ ಮಾಡಿ ಕರ್ಕೊಂಡು ಹೋಗ್ಯಾರ. ಬರ್ತೀವಿ. ಹಾಂ ಹಾ ರೀ ಅಮ್ಮ, ಹಾ ಹೇಳ್ತೇನ್ರಿ. ಓಕೆ ಬರ್ತೀನ್ರಿ. ಚಲೋ ಬಂದೆ. ಮನೆಗೆ ಹೋಗೋಣ ಇವಾಗ. ಅಲ್ಲ ನಮ್ಮ ಬಫಿ ವೇಟ್ ಮಾಡ್ತಿರ್ತಾನ, ಮಮ್ಮಿ ವೇಟ್ ಮಾಡ್ತಿರ್ತಾರು. ನಿನ್ನ ಬಫಿನ ಬಾ. ಚಲೋ ಬಾಯ್. ಹೇಳಂಗಿಲ್ಲ ನೋಡ್ರಿ, ತವ್ರ ಮನೆಗೆ ತಾಯಿ ವೇಟ್ ಮಾಡಕತ್ತಾರ, ತಂದೆ ವೇಟ್ ಮಾಡಕತ್ತಾರ ಅಂತ ಹೇಳಂಗಿಲ್ಲ. ಫಸ್ಟ್ ಆ ಬಫಿ ವೇಟ್ ಅದ್ ಮಾಡಕತ್ತಾರ. ಬಫಿ ಅಂದ್ರೆ ನಮ್ಮ ಮನೆ ನಮ್ಮಿಬ್ರದ್ದು ಜೋಡಿ ಹೆಂಗ್ ಕೊಡ್ಬಿಡತಿ ಅಂತಂದ್ರೆ, ನನಗೆ ಪೆಟ್ಸ್ ಅಂದ್ರೆ ಇಷ್ಟ ಆಗಲ್ಲ, ಇವ್ರಿಗೆ ಪೆಟ್ಸ್ ಅಂದ್ರೆ ಇವ್ರ ಮನೆಗೆ ಎಲ್ಲರಿಗೂ ತುಂಬಾ ಇಷ್ಟ. ಎಸ್ಪೆಷಲಿ ನನಗೆ ಬಹಳ ಇಷ್ಟ. ಇವ್ರಿಗೂ ಬಹಳ ಇಷ್ಟ. ನಾನು ಫಸ್ಟ್ ನೋಡಕ್ ಹೋದಾಗ ಇವ್ರ ಮನೇಲಿ ಇಕ್ಕಿ ನೋಡಿದ್ಕಿಂತ ಜಾಸ್ತಿ ಪೆಟ್ ಜೊತೆಗೆ ಇದ್ದಿದ್ದು ಫೋಟೋನೇ ನೋಡಿ ನಾನು ಟೆನ್ಷನ್ ಆಗ್ಬಿಟ್ಟಿದ್ದೆ. ನಮ್ಮ ಮನೆ ಒಂಥರ ಮುದ್ದು ಮಗ ಇದ್ದಂಗೆ ಪೆಟ್ ಬಫಿ. ಸೊ ಬಫಿ ನಾನು ಹೋದ್ ಕೂಡ ಹೆಂಗ್ ಜಿಗ್ದಾಡ್ತಾನಂತ ನಾನು ನಿಮಗೆ ತೋರಿಸ್ತೀನಂತ ಈ ವಿಡಿಯೋ ಒಳಗ. ಸೀಟ್ ಬೆಲ್ಟ್ ಹಾಕೊಳಮ್ಮ. ಏ ಅಲ್ಲ ನಾವೆಲ್ಲ ಬಂದ ನಿಮ್ದು. ಫೈನಲಿ ನಮ್ಮ ಮನೆಯವರು ನನಗೆ ಮನೆಗೆ ಬಿಟ್ರು. ಕಾಣಲ್ಲ ಇಲ್ಲ. ಏನ್ರಿ ಬೆಳಕಿದ್ದಾಗ ಬೆಳಕಲ್ಲ ನೋಡಿ. ಯಪ್ಪ ಬಂತಲೇ ಅದು ಇಡೀ ಬಂತದು ಬೃಂದ. ಬಫಿ ಬಂದ, ಅದು ಬಂತು ದೂರ ಇಡು. ನನಗೆ ಇವ್ರು ಹೆದ್ರಾತಾರ, ಅಲ್ಲೇ ಗೇಟ್ ಹತ್ರ ನಿಂತಾರ ನೋಡು ಬಫಿ ಬರೋದಕ್ಕ. ಹಾಯ್ ಹೆಲೋ, ಹೌ ಆರ್ ಯು ಬಫಿ? ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ಏನಪ್ಪಿ? ಹಾ 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 ಇರ್ಲಿ ಬಿಡ್ರಿ. ಹಾಯ್ 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 ಹಾಯ್. ಆರಾಮ ಬಾ ಕರೆಕ್ಟ್ ಓಯ್ ನಡಿ ನಡಿ. ಬಾ. ಹೌದನಾ? ಕಾಯಕತ್ತೀಯನ? ಹಾ ನನ್ನ ದಾರಿ ಕಾಯತ್ತೀಯನ? ಹಾ ದಾರಿ ಕಾಯತ್ತಿದ್ಯಪ್ಪಿ? ನಾ ಬಂದೆ ಅಂತಂದ್ರೆ ಸಾಕು ಜಿಗ್ದಾಡದ್ ಬಿಡ್ತದ ಪಾಪ. ಹ್ಞೂ 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 ಬಾಯಿಲ್ಲೇ ಅವಂಗ ಅಣ್ಣ ಹೋಗಿಡಾತಾನ. ಬಾಯ್ 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 ಬಾಯ್. ಹೋಗಂಗಿಲ್ಲ ಅಲ್ಲೆಲ್ಲ. ಏ ಬಾಯಿಲ್ಲೇ ಯಾಕ? ನಾನು ಇಲ್ಲೇ ಬಂದೆ. ಕಾಯತಿದ್ದಿ ನಂಗ. ಹೌದಪ್ಪಿ. ಹಾ ಕುಂದರ್. ಎಷ್ಟೊತ್ ಮಾಡ್ತಾಳಿಕಿ ಬರಾಕ ಅಂತಂದೇಳಿ. ಹೌದಾ? ಹಾ ಫಸ್ಟ್ ಬಂದ ತಕ್ಷಣ ಯಾರನ್ನೂ ಮಾತಾಡ್ಸಿಲ್ಲ. ಫಸ್ಟ್ ಹೋದ ತಕ್ಷಣ ಅದನ್ನೇ ಹೇಳಕತ್ತಿದ್ದೆ. ಇವ್ರು ನಮ್ಮ ಮಾವರು, ನಮ್ಮ ಬ್ರದರಿಂದ ಬೃಂದಾರಣ್ಣ, ನಮ್ಮ ಅತ್ತೆಯವರು. ಇದು ನಮ್ಮ ಬಫಿ. ಅದು ಗೊತ್ತೈತೆ ಎಲ್ರಿಗೂ. ಬಫಿ ಹಾಯ್ ಮಾಡ. ಹಾಯ್ ಅನ್ ಹಾಯ್ ಅನ್. ನೋಡಿಲ್ಲ. ಸೊ ವಾಪಸ್ ಬರೋಷ್ಟೊತ್ತಿಗೆ ಈಗಾಗಲೇ
11:45 ಆಲ್ಮೋಸ್ಟ್ 12 ಆಯಿತು. ನಾಳೆ ಬೆಳಗ್ಗೆ ಬೇಗ ಹೋಗೋದಿದೆ ಕಾಂಕ್ರೀಟಿಂಗಿಗೆ. ಅದಕ್ಕೋಸ್ಕರ ವಾಪಸ್ ಬಂದೆ. ಅಲ್ಲಿಂದ ಒಂದು 15 ಮಿನಿಟ್ಸ್ ಅಷ್ಟೇ ನನಗೆ ಮನೆಗೆ ಬರೋಕ್ಕೆ. ಸೊ ಆಯ್ತು, ಈಗ ಬಂದಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಪ್ಯೂರ್ ಫ್ಯಾಮಿಲಿ ಕಂಟೆಂಟ್ಗೆ, ಫ್ಯಾಮಿಲಿ ವ್ಲಾಗ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಫ್ಯಾಮಿಲಿ ಕಂಟೆಂಟ್ ತೊಗೊಂಬರ್ತೀನಿ. ಫ್ಯಾಮಿಲಿ ಕಂಟೆಂಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಫ್ಯಾಮಿಲಿ ವ್ಲಾಗ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಬಿಲ್ಡರ್ಸ್ ಫ್ಯಾಮಿಲಿ ಕಡೆಯಿಂದ ಬಾಯ್.